ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 5ನೇ ದಿನದ ಪ್ರಾರ್ಥನೆಗೆ ನಿಮ್ಮೆಲ್ಲರನ್ನು ಯೇಸು ನಾಮದಲ್ಲಿ ಪ್ರೀತಿಯಿಂದ ನಾನು ವಂದಿಸುವಂತನಾಗಿದ್ದೇನೆ. ಈ ಕೂಟವನ್ನು ಈ ರೀತಿಯಾಗಿ ನಾವು ಪ್ರಾರಂಭ ಮಾಡೋಣ. ಕೂಟದ ಪ್ರಾರಂಭಕ್ಕೋಸ್ಕರ ನಮ್ಮ ಜೊತೆ ಇರುವಂತ ಜಾಕೋ ಪಾಸ್ಟರ್ ಅವರು ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಡಬಲ್ ಚಂದ್ರ ಯಾರು ಅಣ್ಣ, ನೀವೇ ಪ್ರೇಯರ್ ಮಾಡ್ರಿ. ಪರಮ ಪ್ರೀತಿ ಒಳ ತಂದಿದ್ದವರೇ, ನಿನ್ನ ಪ್ರೀತಿ ಕೃಪೆಗಾಗಿ ನಿನ್ನ ಸ್ತುತಿ ಸ್ತೋತ್ರ ಸಲ್ಲಿಸ್ತೇವೆ. ಈ ಒಂದು ಸಮಯದಲ್ಲಿ ಕರ್ತನೆ, ಅನೇಕ ರೀತಿಯಲ್ಲಿ ಪಾಸ್ಟರ್ ಚಂದ್ರ ಅವರು ಮತ್ತು ಅವ್ರ ಕುಟುಂಬದವರು ಅನೇಕರಿಗೆ ಒಂದು ಸುವಾರ್ತೆ ಆಯ್ತು, ಹಾಗೂ ನಿನ್ನ ವಾಕ್ಯವನ್ನು ಸಾರಿ ನಿನ್ನನ್ನು ಮಹಿಮೆ ಪಡಿಸುವ ಹಾಗೆ ಆ ಕುಟುಂಬವನ್ನು ಅದ್ಭುತ ರೀತಿಯಲ್ಲಿ ಆಶೀರ್ವದಿಸ್ರಿ. ಈ ಜೂಮ್ ಮೀಟಿಂಗ್ನಲ್ಲಿ ಕರ್ತನೆ, ಯಾರ್ಯಾರು ನೆರೆದು ಬಂದಿದ್ದಾರೋ, ಯಾರು ಜಾಯಿನ್ ಆಗ್ಲಿದ್ದಾರೋ ತಂದೆ, ಅವರೆಲ್ಲರನ್ನ ಅದ್ಭುತ ರೀತಿಯಲ್ಲಿ ಆಶೀರ್ವದಿಸ್ರಿ. ನಿನ್ನ ವಾಕ್ಯದ ಮೂಲಕ ನಮ್ಮ ಆತ್ಮಗಳನ್ನ ಬಲಪಡಿಸಿ ನಡೆಸಬೇಕಂತ ಪ್ರಾರ್ಥಿಸುವರಾಗಿದ್ದೇವೆ. ಇಲ್ಲಿವರೆಗೂ ನೀವು ಮಾಡಿದ ರೀತಿಗಾಗಿ ನೀವು ಸ್ತುತಿ ಸ್ತೋತ್ರ ಸಲ್ಲಿಸ್ತೇವೆ. ಮುಂದಕ್ಕೂ ಅದ್ಭುತ ರೀತಿಯಲ್ಲಿ ನಮ್ಮೆಲ್ಲರನ್ನ ಆಶೀರ್ವದಿಸಿ ನಡೆಸ್ರಿ. ಈ ಒಂದು ಕ್ರಿಸ್ಮಸ್ ಸೀಸನ್ ನಮ್ಮೆಲ್ಲರಿಗೂ ಒಂದು ಸಂಭ್ರಮ ಸಡಗರ ತಂದು ನಮ್ಮನ್ನ ಅದ್ಭುತ ರೀತಿಯಲ್ಲಿ ನಡೆಸಲಿ ಎಂಬುದಾಗಿ ಸಹ ನಾವು ಒಂದು ಹಾರೈಸುವವರಾಗಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮನ್ನ ನಡೆಸುತ್ತಾ ಕಾಪಾಡ್ತಾ ಬರ್ಬೇಕೆಂಬುದಾಗಿ ಈ ಪ್ರಾರ್ಥನೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು ಅಣ್ಣ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನ ಯೇಸು ನಾಮದಲ್ಲಿ ಆಶೀರ್ವಾದ ಮಾಡಲಿ. ಓಕೆ, ಪ್ರೈಸ್ ಗಾಡ್. ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಸ್ವಲ್ಪ ಹೊತ್ತು ದೇವರನ್ನ ಆರಾಧನೆ ಮಾಡೋಣ. ಪ್ರೈಸ್ ಪ್ರೇಯರ್ ಪ್ರಾಮಿಸ್, 5ನೇ ದಿವಸದ ಪ್ರೈಸ್ ಪ್ರೇಯರ್ ಪ್ರಾಮಿಸ್ಗೆ ನಿಮ್ಮೆಲ್ಲರನ್ನು ನಾವು ಸ್ವಾಗತಿಸ್ತೇವೆ. ಸ್ವಲ್ಪ ಹೊತ್ತು ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ನೆನಪು ಮಾಡಿಕೊಂಡವರಾಗಿ, ಆತನು ಕೊಟ್ಟಂತ ರಕ್ಷಣೆಯ ಆನಂದಕ್ಕಾಗಿ ಈ ದಿನ ನಾವೆಲ್ಲರೂ ದೇವರಿಗೆ ಸ್ತೋತ್ರ ಮಾಡಲಿಕ್ಕಿದ್ದೇವೆ. ಪ್ರಿಯರೇ, ಆತನ ಶಿಲುವೆ ಮೇಲೆ ನಮಗಾಗಿ ಆತನು ಕೊಟ್ಟಂತ ಬಲಿ, ಆತನು ಮಾಡಿದಂಥ ತ್ಯಾಗ, ಸತ್ತು ಮುಣಿದು ಎದ್ದು ಬಂದಂಥ ಮೃತ್ಯುಂಜಯನಾದಂಥ ಮಹೋನ್ನತವಾದಂಥ ಮಹತ್ವ ಕಾರ್ಯಗಳು ನೆನಪು ಮಾಡಿಕೊಂಡು ನಾವೆಲ್ಲರೂ ದೇವರಿಗೆ ಸ್ತೋತ್ರ ಮಾಡೋಣ. ಸೊ ಆ ಸ್ತೋತ್ರ ಮಾಡುವಾಗ ನಾನು ರಿಕ್ವೆಸ್ಟ್ ಮಾಡ್ತೇನೆ, ನಮ್ಮ ಜೊತೆ ಇರುವಂಥ ಸತ್ಯ ಅವರು ಒಂದು ಹಾಡನ್ನ ಹಾಡ್ತಾರೆ. ಅವರ ಹಾಡಿನ ಮುಖಾಂತರ ನಾವೆಲ್ಲರೂ ದೇವರಿಗೆ ನಾವು ಆರಾಧನೆ ಮಾಡೋಣ. ಪ್ರಿಯರೇ, ಹಾಲೆಲೂಯಾ. ಎಲ್ಲರೂ ನಾವು ನಮ್ಮ ಬಾಯಿಗಳನ್ನು ತೆರೆದು ನಾವು ದೇವರಿಗೆ ಸ್ತೋತ್ರ ಮಾಡೋಣ. ದೇವರೇ ಕನಿಕರಿಸು ಸ್ವಾಮಿ, ದಯ ತೋರಿಸು ರಾಜ ಎಂಬುದಾಗಿ ದೇವರ ಪ್ರೀತಿಯನ್ನ, ದೇವರ ಕೃಪೆಯನ್ನ, ದೇವರ ಕನಿಕರವನ್ನ ನಾವು ನೆನೆಸಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಪ್ರಿಯರೇ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರಪ್ಪ, ಸ್ತೋತ್ರ. ಸ್ತೋತ್ರ ರಾಜ, ಸ್ತೋತ್ರ ಸ್ವಾಮಿ ರಾಜಪ್ಪ, ರಾಜನೇ ಸ್ತೋತ್ರ ರಾಜಪ್ಪ, ಮಹಿಮೆಯ ದೇವನೇ ರಾಜಪ್ಪ. ಸ್ತೋತ್ರ 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 ಸ್ವಾಮಿಪ್ಪ. ಮತ್ತೊಂದು ಆವೃತ್ತಿ ಸ್ವಾಮಿ ಯಪ್ಪ, ಈ ಒಂದು ರಾತ್ರಿ ಸಮಯದಲ್ಲಿ ಸಹ ಸ್ವಾಮಿ ಅಪ್ಪ ನಿಮ್ಮೊಂದಿಗೆ ಮಾತನಾಡ್ಲಿಕ್ಕೆ ಸ್ವಾಮಿ, ನಿಮ್ಮನ್ನ ಆರಾಧಿಸ್ಲಿಕ್ಕೆ ಸ್ವಾಮಿ, ನೀವು ಮಾಡಿಕೊಟ್ಟಂತ ಎಲ್ಲ ಕೃಪೆಗೋಸ್ಕರ ಸ್ತೋತ್ರ ಸ್ವಾಮಿ ಅಪ್ಪ. ಹೌದು ಸ್ವಾಮಿ ಅಪ್ಪ, ನೀನು ಮಹೋನ್ನತನು ಸ್ವಾಮಿ, ನೀನು ಉನ್ನತನು ರಾಜ, ನೀನು ಪರಿಶುದ್ಧನು ಸ್ವಾಮಿ ಅಪ್ಪ. ಸ್ತೋತ್ರ 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 ರಾಜ, ಸ್ತೋತ್ರ ಸ್ವಾಮಿ ಅಪ್ಪ. ಅಪ್ಪ ಪರಿಶುದ್ಧನೆ 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 ಮಹೋನ್ನತನೆ ಸ್ತೋತ್ರ ಅಪ್ಪ. ನಿಮ್ಮನ್ನ ಆರಾಧಿಸ್ತೇವೆ ಸ್ವಾಮಿ ಅಪ್ಪ. ಸ್ತೋತ್ರ ರಾಜ, ಸ್ತೋತ್ರ ರಾಜ ಅಪ್ಪ, ಸ್ತೋತ್ರ ಅಪ್ಪ. ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ
ಕಣ್ಣಿನ ಮಣಿಯಾಗೆ ನನ್ನ ಕಾಯುವಾತನೇ, ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮಣಿಯಾಗೆ ನನ್ನ ಕಾಯುವಾತನೇ, ಯೆಹೋವಾ ರೋವಾ ನನ್ನ ಒಳ್ಳೆ ಕುರುಬನೇ, ಯೆಹೋವಾ ರೋವಾ ನನ್ನ ಒಳ್ಳೆ ಕುರುಬನೇ. ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ ಆರಾಧನೆ. ಎಷ್ಟೊಂದು ಮಧುರವೋ ದೇವ ನಿನ್ನ ನಾಮವು, ವರ್ಣಿಸಲಾರದು ಅಪ್ಪ ನಿನ್ನ ಪ್ರೀತಿಯು. ಎಷ್ಟೊಂದು ಮಧುರವೋ ದೇವ ನಿನ್ನ ನಾಮವು, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿಯು. ಯೆಹೋವಾ ಎಲ್ ಶಡಾಯ್ ನನ್ನ ಸರ್ವಶಕ್ತನೇ, ಯೆಹೋವಾ ಎಲ್ ಶಡಾಯ್ ನನ್ನ ಸರ್ವಶಕ್ತನೇ. ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ ಆರಾಧನೆ. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ, ಈಗ ನನ್ನ ಮೇಲೆ ಸುರಿಸು ಅಗ್ನಿ ಅಭಿಷೇಕ. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ, ಈಗ ನನ್ನ ಮೇಲೆ ಸುರಿಸು ಅಗ್ನಿ ಅಭಿಷೇಕ. ಯೆಹೋವಾ ರಾಫಾ ನನ್ನ ಸೌಖ್ಯದಾತನೇ, ಯೆಹೋವಾ ರಾಫಾ ನನ್ನ ಸೌಖ್ಯದಾತನೇ. ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಸ್ತೋತ್ರ ರಾಜ. ಹೌದು ಸ್ವಾಮಿಯಪ್ಪ, ನಮ್ಮ ದೇಹದಲ್ಲಿ ಉಸಿರಿರುವ ತನಕ ಸ್ವಾಮಿಯಪ್ಪ ಈ ಒಂದು ಆರಾಧನೆ ಸಾಗ್ತಾನೆ ಇರ್ತದೆ ರಾಜಪ್ಪ. ಸ್ತೋತ್ರ ರಾಜ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡುವ ಪರಲೋಕ ತಂದೆ ನಿಮಗೆ ಸ್ತೋತ್ರ ರಾಜ. ಸ್ತೋತ್ರ ಸ್ವಾಮಿಯಪ್ಪ. ಸ್ತೋತ್ರ 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 ಸ್ವಾಮಿಯಪ್ಪ. ನಿಮ್ಮನಿಗೆ ವಂದನೆಗಳನ್ನ ನಾವು ಸಲ್ಲಿಸ್ತೇವೆ ಸ್ವಾಮಿಯಪ್ಪ. ಅಪ್ಪ, ಉಳಿದಿರುವ ಎಲ್ಲಾ ಭಾಗಗಳಲ್ಲಿ ಸ್ವಾಮಿ ನಿಮ್ಮ ಕೃಪೆ ದಯೆ ಇರ್ಲಿ ಎಂದು ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ನಮ್ಮೊಂದಿಗಿದ್ದು ನಮ್ಮನ್ನ ದಾರಿ ನಡೆಸಿ ರಾಜ. ಎಲ್ಲವನ್ನ ನೀವು ಪಾದಕ್ಕೆ ಅರ್ಪಿಸಿ ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೀನಿ ತಂದೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯ. ದೇವರಿಗೆ ನಾವು ಸ್ತೋತ್ರ ಮಾಡೋಣ ಪ್ರಿಯರೇ. ದೇವರು ನಮ್ಮನ್ನು ಪ್ರೀತಿಸಿ ಕನಿಕರಿಸಿ ಕೃಪೆ ತೋರಿಸುವ ದೇವರಾಗಿದ್ದಾರೆ. ಇವತ್ತು ನಾವು ಒಂದು ಅದ್ಭುತವಾದ ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ ಪ್ರಿಯರೇ. ದೇವರ ಪಾದ ಸನ್ನಿಧಾನದಲ್ಲಿ ನಾವು ಅಡ್ಡಬಿದ್ದು ನಾವು ಪ್ರಾರ್ಥನೆ ಮಾಡೋಣ. ಬಹಳ ಪ್ರಾಮುಖ್ಯವಾಗಿ ಇಂದು ದೇವರ ಮಹಾ ಕೃಪೆಯನ್ನು ನಾವು ಕೇಳಿಕೊಳ್ಳುವಂಥವರಾಗಿ ನಾವು ಅನೇಕರು ಇವತ್ತು ದೇವರ ಪಾದ ಸನ್ನಿಧಾನದಲ್ಲಿ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ ಪ್ರಿಯರೇ. ನಾವು ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಈ ಪ್ರೇಯರ್ ರಿಕ್ವೆಸ್ಟ್ ಅನ್ನ ನಮ್ಮ ಜೊತೆಲಿರುವಂತ ಮೋಹನ ದೇವಿಯವರು ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಪ್ರೇ ಫಾರ್ ಚೈಲ್ಡ್ಲೆಸ್ ಕಪಲ್ಸ್. ಅವ್ರಿಗಿರುವಂತ ಪ್ರತಿಯೊಂದು ಪ್ರಾಬ್ಲಮ್ಸ್ ದೇವರು ಮುಟ್ಟುವ ಹಾಗೆ, ದೇವರು ಕನಿಕರಿಸುವ ಹಾಗೆ, ದೇವರು ಕೃಪೆ ತೋರಿಸುವ ಹಾಗೆ, ದೇವರು ಆ ಒಂದು ಇರುವಂತ ಎಲ್ಲ ಕೊರತೆಗಳನ್ನ, ಓವ್ಯುಲೇಷನ್, ಫೈಬ್ರಾಯ್ಡ್ಸ್, ಥೈರಾಯ್ಡ್, PCOS, ಎಂಡೋಮೆಟ್ರಿಯೋಸಿಸ್, ಬ್ಲಾಕ್ಡ್ ಫಾಲೋಪಿನ್ ಟ್ಯೂಬ್ಸ್, ಪ್ರಿಮೆಚೂರ್ ಮೆನೋಪಾಸ್, ಇವೆಲ್ಲ ಕೊರತೆಗಳನ್ನ ನಜರೇತಿನ ಯೇಸು ನಾಮದಲ್ಲಿ ನೀಗಲ್ಪಡಲಿ ಎಂಬುದಾಗಿ ನಾವು ಹೃದಯಪೂರ್ವಕವಾಗಿ ಆತ್ಮ ಪ್ರೇರಿತರಾಗಿ ನಾವೆಲ್ಲರೂ ಸೇರಿ ಮೌನ ದೇವಿಯವರು ಸ್ವರವೆತ್ತಿ ಪ್ರಾರ್ಥಿಸುವಾಗ ಅವರೊಂದಿಗೆ ಸೇರಿ ನಾವೆಲ್ಲರೂ ಒಗ್ಗಟ್ಟಿಂದ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಇವತ್ತು ನಮ್ಮ ಕೂಟದಲ್ಲೇನೆ ಸ್ತ್ರೀಯರು ಕೆಲವು ಜನ ಇದ್ದಾರೆ, ದೇವರನ್ನ ಪ್ರಾರ್ಥಿಸ್ತಾ ಇದ್ದಾರೆ. ಕರ್ತನೆ ಕನಿಕರಿಸು ರಾಜ, ನಮಗೆ ಮಕ್ಕಳ ಮೂಲಕವಾಗಿ ಆಶೀರ್ವಾದ ಮಾಡ್ರಿ ಎಂಬುದಾಗಿ ನಮ್ಮ ಗ್ರೂಪಲ್ಲೇ ಕೂಡ ಕೆಲವರು ಇದ್ದೀರಿ. ಸೊ ದೇವರವರನ್ನು ಮುಟ್ಟುವ ಹಾಗೆ, ದೇವರು ಕನಿಕರಿಸುವ ಹಾಗೆ ದೊಡ್ಡ ಅದ್ಭುತ ಕಾರ್ಯಗಳನ್ನು ಮಾಡಿ ಒಂದು ಅದ್ಭುತವಾದ ಸಾಕ್ಷಿಯನ್ನ ದೇವರು ನೀಡಲಿ ಎಂಬುದಾಗಿ ನಾವೆಲ್ಲರೂ ಸೇರಿ
ನಾವು ಪ್ರಾರ್ಥನೆ ಮಾಡಿ ಎಲ್ಲರೂ ನಾವು ಬಾಯಿಗಳನ್ನು ತೆರೆದು ಒಂದೇ ಮನಸ್ಸಿನಿಂದ ನಮ್ಮ ದೇವಿಯವರೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಹಲ್ಲೆಲೂಯಾ. ஸ்தோத்திரப்பா ஸ்தோத்திரப்பா எங்களை அதிகமா நேசிக்கிற நல்ல ஆண்டவரே, அப்பா பிதாவே, இந்த அந்தி மந்தி வேலை அப்பா எங்களுக்கு வேலைக்காக நன்றியோடு உங்களை துதிக்கிறோம் ஐயா, உண்மை ஸ்தோத்திரிக்கிறோம் அப்பா. அப்பா ஓடும் சேரக்கூடாத ஒளியில் வாசம் செய்கிற என் தேவனே, என் ராஜனே, என் தகப்பனே, அப்பா இந்த மாலை வேலைக்காக அப்பா உங்களை நன்றியோடு துதிக்கிறோம் ஸ்தோத்திரிக்கிறோம் இயேசு சுவாமி. இதோ ஆண்டவரே அப்பா உங்களோட சமூகத்துல இயேசு சுவாமி இந்த ஆன்லைன் பிரேயர் மூலமாக ஆண்டவரே அப்பா ஆண்டவரே உங்களோட பிள்ளைங்க மூலமா இயேசு சுவாமி இந்த ஆன்லைன்ல கலந்து கொள்ள என் தேவன் எங்களுக்கு உதவி செய்த தயவுக்காக ஸ்தோத்திரிக்கிறோம். இதோ இயேசு சுவாமி விசேஷம் உங்களோட பலத்த கருத்துல இயேசு சுவாமி எனக்கு கொடுக்கப்பட்டுகிற அப்பா 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 விபத்துக்காக உங்களோட சமூகத்துல வருகிறோம் இயேசு சுவாமி. ஆமா ராஜா, அநேக ஆண்டவரே அப்பா அவ பிள்ளைகள் பயப்பட்டிருக்கிறாங்க இயேசு சுவாமி. ஆண்டவரே சுவாமி அப்ப பிசிடோ ஆண்டவரே குழந்தை வாங்கி இப்படிப்பட்ட அநேக காரியங்கள் இயேசு சுவாமி அப்ப சொல்ல முடியாத அளவுக்கு வியாதினால பாதிக்கப்பட்டு ஆண்டவரே இயேசு சுவாமி அவங்களை விசாரிக்க கூட இயேசு சுவாமி ஒருவரும் இல்லப்பா தகப்பனே ராஜா. ஆண்டவரே என்ன மெடிசன் எடுத்தாலும் இயேசு சுவாமி அப்பா உங்களோட கிருபை இல்லைன்னா இயேசு சுவாமி ஆண்டவரே அப்ப எங்க வாழ்க்கையில எதுவுமே ஆண்டவர் வேற தேச சுவாமி பலத்த கருத்துல நான் ஒப்பு கொடுக்கிறோம். யாரெல்லாம் இயேசு சுவாமி இப்படிப்பட்ட வியாதியில அல்லது பாதிக்கப்பட்டு இருக்கிறாங்களோ இயேசு சுவாமி இந்த பலத்த கருத்துல ஒப்பு கொடுக்கிறோம். ஆவியானவரே நீர் இடைப்பட முடியாத நாங்க பாதிக்கப்பட்டுக்கிற ஒருவருக்காக நாங்க செபிக்கிறோம். தானிப்பட்ட கருத்தினால ஒப்பு கொடுத்து நாங்க செபிக்கிறோம். ஆவியானவர் இடைப்படுங்க அப்பா, நீ தொட்டால் சுகம் ஆகும் ஆண்டவரே. அப்பா இந்த தலைமையில நாங்க சுகமானோம் என்ற வேதத்துல வாசிக்கிறோம் ஆண்டவரே. ஆண்டவரே இந்த ஆணிப்பட்ட கருத்துல ஒப்பு கொடுக்குற ஆண்டவரே, வியாதியில இருக்கிற ஒருவருக்காக நாங்க செபிக்கிறோம் ஆண்டவரே. கண்ணீரோட வேதனையோடு இருக்கிற ஒருவருக்காக நாங்க சுவாமி. குழந்தை பாகியெல்லாம் ஒருவருக்காக நாங்க செபிக்கிறோம் ஆண்டவரே. அப்ப பிசிஓல கஷ்டப்பட்டு கொண்டு ஒருவருக்காக நாங்க செபிக்கிறோம் ஆண்டவரே. அந்த தைராய்டுல இருக்கிற பாதிக்கப்பட்டு ஒருவருக்காக நாங்க செபிக்கிறோம் ஆண்டவரே. எடுக்கிற ட்ரீட்மெண்ட் ஆசீர்வதிங்க, பலப்படுத்துங்க. தானிப்பட்ட கருத்துல ஒப்பு கொடுத்து என் தேவன கர்த்தாவே ஆண்டவரே அப்பா நீர் ஆண்டவரே சுகம் கொடுப்பீராக ஆண்டவரே. அதுக்காக ஸ்தோத்திரிக்கிறோம் ஆண்டவரே. நீரே பெரியவரை சுவாமி ஆண்டவரே. உங்ககிட்ட அப்ப எங்க ஒத்தாசை ஒரு பருவ நேரம் எங்க கண்கள் நாங்க ஏறடிக்கிறோம். நீரே எங்களுக்கு ஒத்தாசை இருந்த சுவாமி. இப்படிப்பட்ட ஆண்டவரே அப்பா அப்பா கஷ்டப்பட்டு கூட ஒருவற்றும் இந்த பலத்த கருத்துல ஒப்பு கொடுக்கிறோம் ஆண்டவரே. நீரே பொறுப்படுத்தி பலப்படுத்தி என் கர்த்தர் சுகத்தை கட்டளிட முடியாத என் தேவனை கட்டளிடுவேன். அதுக்காக ஸ்தோத்திரம் ஆண்டவரே. இந்த பலத்த கருத்துல அப்ப ஏறெடுத்த ஜெபத்தை உங்க சிறு பாதத்துல ஒப்பு கொடுத்து நாங்க செபிக்கிறோம். நீரே ஆம் என்றும் ஆமேன் என்று பதில் தருவதற்காக ஸ்தோத்திரம். எல்லா துதிகரமாக நமக்கு செலுத்தி இயேசு கிறிஸ்துவின் நாமத்தினால வேண்டிக் கொள்கிறோம் பிதாவே, ಆಮೆನ್. ಆಮೇನ್ ಆಮೇನ್. ನಾವೆಲ್ಲರೂ ಒಂದೇ ಮನಸ್ಸಿಂದ ಪ್ರಾರ್ಥನೆ ಮಾಡೋಣವಾ? ಒಂದೇ ಮನಸ್ಸಿನಿಂದ ನಜರೇತಿನ ಯೇಸು ನಾಮದಲ್ಲಿ ಆಮೇನ್ ಹೇಳ್ತಿದ್ದೇವೆ. ಮೋಹನ ದೇವರು ಮಾಡಿದಂಥ ಪ್ರಾರ್ಥನೆಗಳಿಗೆ ನಜರೇತಿನ ಯೇಸು ನಾಮದಲ್ಲಿ ಆಮೇನ್ ಎಂಬುದಾಗಿ ಹೇಳ್ತಿದ್ದೇವೆ. ಐ ರಿಸೀವ್ ಇಟ್ ಹೇಳಿ. ನಮ್ಮ ಪ್ರಿಯ ಸಹೋದರಿಯರೇ, ನಮ್ಮ ಸಂಗಡ ಜಾಯ್ನ್ ಆಗಿರುವಂಥವ್ರು, ಆನಂತರ ಈ ವಿಡಿಯೋ ನೋಡುವಂಥವ್ರು, ನಮ್ಮ ಯೇಸು ನಾಮದಲ್ಲಿ ನಮ್ಮ ಜೊತೆಗೆ ಹೇಳ್ರಿ, ಯೇಸು ನಾಮದಲ್ಲಿ ನನಗಿರುವಂಥ ಎಲ್ಲ ಕೊರತೆಗಳು ಸಂಪೂರ್ಣವಾಗಿ ನೀಗಲ್ಪಟ್ಟಿದೆ. ಯೇಸು ನಾಮದಲ್ಲಿ ನಾನು ಶುದ್ಧರಾಗಿದ್ದೇನೆ. ನನ್ನ ಗರ್ಭವು ಯೇಸು ನಾಮದಲ್ಲಿ ಮಗುವಿನ ಮೂಲಕ ತುಂಬಲ್ಪಡುತ್ತಿದೆ. ಹಾಲೆಲೂಯಾ. ಯೇಸು ನಾಮದಲ್ಲಿ ನನ್ನ ಗರ್ಭದಲ್ಲಿರುವಂಥ ಎಲ್ಲ ಫೈಬ್ರಾಯ್ಡ್ಸ್ ಆಗಿರ್ಬೋದು, ಥೈರಾಯ್ಡ್ ಎಫೆಕ್ಟ್ ಆಗಿರ್ಬೋದು, PCOSD ಆರ್ ಎನಿಥಿಂಗ್, ಯೇಸು ನಾಮದಲ್ಲಿ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೇವೆ. ಯಾವುದೇ ಕೊರತೆಗಳು, ಯಾವುದೇ ತೊಂದರೆಗಳು, ಪ್ರತಿಯೊಂದನ್ನ ನಜರೇತಿನ ಯೇಸು ನಾಮದಲ್ಲಿ ಎಲ್ಲ ಬಲಹೀನತೆಗಳನ್ನ ಬಲವಾಗಿ ನಾವು ನುಡಿಯುತ್ತಿದ್ದೇವೆ. ನಜರೇತಿನ ಯೇಸು ಕ್ರಿಸ್ತನ ಪುಂಡತನ ಶಕ್ತಿಯಲ್ಲಿ ನಾನು ಬಲವನ್ನು ಪಡೆದುಕೊಳ್ತಾ ಇದ್ದೇನೆ. ಒಂದು ಹೆಲ್ದಿ ಹಾಲೆಲೂಯಾ, ಹೆಲ್ದಿ ಊಂಬನ ಗರ್ಭವನ್ನು ನಾನು ಪಡ್ಕೊಳ್ತಾ ಇದ್ದೇನೆ. ಆಮೆನ್. ಯೇಸು ನಾಮದಲ್ಲಿ ಡಿಕ್ಲೇರ್ ಮಾಡಿ ಪ್ರಿಯರೇ, ಡಿಕ್ಲೇರ್ ಮಾಡಿ ನಮ್ಮ ಜೊತೆಯಲ್ಲಿ ನಜರೇತಿನ ಯೇಸು ನಾಮದಲ್ಲಿ ನಾವು ಒಟ್ಟಾಗಿ ಸೇರಿ ಪ್ರಾರ್ಥಿಸುವಾಗ ದೇವರು ಉನ್ನತವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಇಂದು ದೇವರ ದೊಡ್ಡ ಕಾರ್ಯಗಳನ್ನು ನಿಮ್ಮ ಜೊತೆ ನಡೆಸಲಿಕ್ಕಿದ್ದಾರೆ. ದೇವರು ನಿನ್ನೆ ನಮಗೆ ವಾಗ್ದಾನ ಮಾಡಿದ ಹಾಗೆ ಬರುವ ದಿನಮಾನಗಳಲ್ಲಿ ದೊಡ್ಡ ಸಾಕ್ಷಿಯಾಗಿ ನಿಮ್ಮನ್ನ ದೇವರು ರೂಪಿಸಲಿಕ್ಕೆ ದೇವರು ಸಿದ್ಧವಾಗಿದ್ದಾರೆ ಪ್ರಿಯರೇ.
ನೀನು ನಂಬಿಕೆಯಿಂದ ಡಿಕ್ಲೇರ್ ಮಾಡು, ನಂಬಿಕೆಯಿಂದ ಸ್ವೀಕಾರ ಮಾಡ್ಕೊ, ನಂಬಿಕೆಯಿಂದ ಎಸ್ ಲಾರ್ಡ್ ಯೇಸು ನಾಮದಲ್ಲಿ ನಾನು ನಂಬುತ್ತೇನೆ. ಆಮೆನ್, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಹಾಗೆ ದೇವರಿಗೆ ನಾವು ಸ್ತೋತ್ರ ಮಾಡೋಣ ಪ್ರಿಯರೇ. ಎಲ್ಲ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಮಕ್ಕಳಿಗಾಗಿ ನಾವು ಎಲ್ಲ ಜನಗಾಗಿ, ಮಕ್ಕಳಿಗಾಗಿ, ಫಿಸಿಕಲಿ ಡಿಸೇಬಲ್ಡ್ ಜನರಿಗಾಗಿ, ಮತ್ತು ವಯಸ್ಸಾದಂಥ ಜನರಿಗಾಗಿ ನೋಡಿ, ಈ ಎರಡು ಸ್ಟೇಜ್ ಕೂಡ ನಿಜವಾಗ್ಲೂ ಬಹಳ ಅಸಹಾಯಕತೆಯನ್ನು ತೋರಿಸುವಂಥ ಒಂದು ಸ್ಟೇಜ್ ಆಗಿದೆ ಪ್ರಿಯರೇ. ಸೊ ಹಾಗಾಗಿ ನಾವು ಪ್ರಾರ್ಥನೆ ಮಾಡೋಣ, ದೇವರ ಕೃಪೆಯನ್ನು ಕೇಳಿಕೊಳ್ಳೋಣ. ದೇವರೇ ಕನಿಕರಿಸು ಅಪ್ಪ, ಫಿಸಿಕಲಿ ಡಿಸೇಬಲ್ ಇರುವಂಥವ್ರು, ಹ್ಯಾಂಡಿಕ್ಯಾಪ್ಡ್ ಇರುವಂಥ, ಪ್ಯಾರಲೈಸ್ ಇರುವಂಥವ್ರು, ಬ್ಲೈಂಡ್, ಡೆಫ್, ಡಮ್ ಎಲ್ಲರನ್ನು ಕನಿಕರಿಸು ದೇವರೇ ಅಂತ ಪ್ರಾರ್ಥನೆ ಮಾಡ್ರಿ. ವಯಸ್ಸಾದಂಥ ಕರ್ತನೇ ರುದ್ರನ್ನ ಆಶೀರ್ವಾದ ಮಾಡಪ್ಪ. ಅವರ ಪರಿಸ್ಥಿತಿಗಳು ಬದಲಾಗಲಿ ದೇವರೇ. ಅವ್ರಿಗೆ ಬೇಕಾದಂಥ ಕೃಪೆ, ಕನಿಕರ, ದಯೆ, ಪ್ರೀತಿ ಹೇರಳುವಾಗ ಒದಗಿ ಬರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಇದಕ್ಕಾಗಿ ನಮ್ಮ ಜೊತೆಲಿರುವಂಥ ನಂದಿನಿಯವರು ಪ್ರಾರ್ಥನೆ ಮಾಡ್ತಾರೆ. ನಂದಿನಿಯವರು ಪ್ರಾರ್ಥನೆ ಮಾಡುವಾಗ ಅವ್ರ ಜೊತೆ ಸೇರಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ನಂದಿನಿ ಇದ್ದೀರಾ? ಓಕೆ. ರಾಮು ಅವರು ಇದ್ದೀರಾ? ಎಸ್, ಅದ ಸ್ಕ್ರೀನ್ ನೋಡ್ಕೊಂಡು ಪ್ರಾರ್ಥನೆ ಮಾಡಿ ರಾಮು. ಫಿಸಿಕಲಿ ಮಾಡ್ತೀನಿ. ಮಾಡಿ 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 ಮಾಡಿ. ದೇವರು ನಮಗೆ ಸ್ತೋತ್ರವಾಗಿರಲಿ. ಸ್ವಾಮಿ ಅಪ್ಪ ಏಸಪ್ಪ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ತಂದೆ ನಿಮ್ಗೆ ಸ್ತೋತ್ರ ಕರ್ತನೆ ಏಸಪ್ಪ. ಹೌದು ಕರ್ತನೆ ಏಸಪ್ಪ, ಕಾಲಿಲ್ಲದೆ ಇರೋರಿಗೆ ಸ್ವಾಮಿ ಅಪ್ಪ, ಕಣ್ಣು ಇಲ್ಲದೆ ಇರೋರಿಗೆ ಸ್ವಾಮಿ ಅಪ್ಪ, ಒಂದು ಹೊತ್ತು ಊಟ ಇಲ್ದಿರೋರಿಗೆ ಸ್ವಾಮಿ ಅಪ್ಪ, ತಂದೆ ತಾಯಿಗಳನ್ನು ಸ್ವಾಮಿ ನಿಮ್ಮ ಪಾದ ತಲುಪಿಸ್ಕೊಡುತ್ತೇನೆ ಸ್ವಾಮಿ. ತಂದೆ ತಾಯಿ ಎಲ್ಲ ನೀವೇ ಆಗಿರಿ ಸ್ವಾಮಿ ಅಪ್ಪ. ಅದ್ಭುತ ಮಾಡುವಂತ ದೇವರೇ ನಿಮ್ಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಎಲ್ಲರನ್ನು ಎಲ್ಲ ಯಾರ್ಯಾರ ಕುಟುಂಬದಲ್ಲಿ ಏನೇನ್ ತೊಂದರೆ ಇದೆಯೋ ನಮಗ್ ಗೊತ್ತಿಲ್ಲ ಸ್ವಾಮಿ, ನಿಮಗ್ ಗೊತ್ತು ಸ್ವಾಮಿ. ಅದನ್ನು ನೋಡಿ ನೀವು ಕನಿಕರಿಸಿ ಸ್ವಾಮಿ ಅಪ್ಪ. ಮಹಿಮೆ ಉಳ್ಳಂತ ದೇವರೇ, ಅವ್ರನ್ನ ಕರಿಕರಿಸಿ ಸ್ವಾಮಿ. ಹೌದು ಸ್ವಾಮಿ, ಯಾವುದೇ ತೊಂದರೆ ಇಲ್ದಿರ ಆಶೀರ್ವಾದ ಮಾಡಿ ಕರ್ತನೆ ಏಸಪ್ಪ. ನಿಮ್ಮ ಕೃಪೆ ತೋರಿಸಿ ಸ್ವಾಮಿ, ನಿಮ್ಮ ದಯೆ ತೋರಿಸಿ ಸ್ವಾಮಿ. ಹೌದು, ಅದೇ ರೀತಿಯಾಗಿ ಸ್ವಾಮಿ ಅಪ್ಪ, ವಯಸ್ಸಾದವರಿಗೆ ಸ್ವಾಮಿ ತಂದೆ ತಾಯಿ ಬಿಟ್ಬಿಟ್ಟಿರ್ತಾರೆ ಕರ್ತನೆ ಏಸಪ್ಪ. ಅಂತವ್ರನ್ನ ಅಪ್ಪ ನಿಮ್ಮ ಕೃಪೆಯಲ್ಲಿ ಕನಿಕರಿಸಿ ಸ್ವಾಮಿ ಅಪ್ಪ. ತಂದೆ ತಾಯಿ ಎಲ್ಲ ನೀವೇ ಆಗಿ, ದೇವರಾದಿ ದೇವರೇ ನೀವೇ ಆಗಿ ಕನಿಕರಿಸಿ ಸ್ವಾಮಿ. ಮಹಿಮೆ ತೋರಿಸಿ ಸ್ವಾಮಿ. ಯಾವುದೇ ತೊಂದರೆಗೆ ಕೇಡಿಗೆ ಒಳಗಾಗದೆ ಸ್ವಾಮಿ ಕೃಪೆಯನ್ನು ತೋರಿಸಿ ಸ್ವಾಮಿ ಅಪ್ಪ. ಒಂದು ಹೊತ್ತಿಗೆನು ಊಟ ಇಲ್ಲದವರನ್ನು ಎಲ್ಲರನ್ನು ಸ್ವಾಮಿ ಹೊತ್ತು ಊಟನ್ನು ಕೊಡಿ ಸ್ವಾಮಿ ಅಪ್ಪ. ಕನಿಕರಿಸಿ ಸ್ವಾಮಿ ಅಪ್ಪ, ಅದ್ಭುತ ಮಾಡಿ ಸ್ವಾಮಿ ಅಪ್ಪ. ನಿಮ್ಮ ಕೃಪೆ ತೋರಿಸಿ ಸ್ವಾಮಿ. ವಯಸ್ಸಾದವರಿಗೆ ಸ್ವಾಮಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರ್ತಾರೆ ಸ್ವಾಮಿ ಅಪ್ಪ. ಅವ್ರಿಗೆ ಏನು ಕಾಯಿಲೆ ಇರುತ್ತೋ, ಏನು ತೊಂದರೆ ಇರುತ್ತೆ ನಮಗ್ ಗೊತ್ತಿಲ್ಲ ಸ್ವಾಮಿ, ನಿಮಗ್ ಗೊತ್ತು ಸ್ವಾಮಿ. ಎಲ್ಲಾ ಕನಿಕರಿಸಿ ಸ್ವಾಮಿ. ಹೌದು ಕರ್ತನೆ ಏಸಪ್ಪ, ದೇವರಾದಿ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ ಅಪ್ಪ. ಪ್ರತಿಯೊಂದು ವಿಷಯನು ಸ್ವಾಮಿ ನಿಮ್ಮ ಪಾದ ತಲುಪಿಸ್ಕೊಡುತ್ತೇನೆ ಸ್ವಾಮಿ ಅಪ್ಪ. ಹೌದು ಕರ್ತನೆ ಏಸಪ್ಪ, ನಮಗೆ ಸ್ವಾಮಿ ನಮಗೆ ಏನು ತಿಳಿದಿದೆಯೋ, ನಮ್ಗೆ ಏನು ತಿಳಿದಿಲ್ವೋ ಗೊತ್ತಿಲ್ಲ ಸ್ವಾಮಿ. ನಿಮ್ಗೆ ಎಲ್ಲ ತಿಳಿದಿರುತ್ತೆ ಸ್ವಾಮಿ ಅಪ್ಪ. ನೀವೆಲ್ಲವನ್ನು ಜೀವಂತ ಉಳ್ಳ ದೇವರೇ, ನೀವೆಲ್ಲವನ್ನು ನೋಡ್ತಾ ಇರ್ತೀರ ಸ್ವಾಮಿ ಅಪ್ಪ. ಆ ವಿಷಯವನ್ನು ಎಲ್ಲ ಅರಿತುಕೊಳ್ಳಿ ಸ್ವಾಮಿ. ಹೌದು ಕರ್ತನೆ ಏಸಪ್ಪ, ನಿಮ್ಮ ವಾಕ್ಯದ ಮುಖಾಂತರ ಸ್ವಾಮಿ ಎಲ್ಲರನ್ನು ಸ್ತುತಿಸಪಡಿಸಬೇಕು ಎಂಬುದಾಗಿ ನಾನು ಬೇಡಿ ಹೊಂದಿದ್ದೇನೆ ಸ್ವಾಮಿ. ಅದೇ ರೀತಿಯಾಗಿ ಸ್ವಾಮಿ ಎಷ್ಟೋ ಜನಕ್ಕೆ ಸ್ವಾಮಿ ಅಪ್ಪ ಕಿವಿ ಇಳ್ದ ಕಿವಿಡಾಗಿ ಕೇಳಿಸ್ತಾ ಇರ್ತಾರೆ ಸ್ವಾಮಿ. ಅಂತವ್ರಿಗೆ ಕೇಳಿಸ್ಲಿಕ್ಕೆ ಅಪ್ಪ, ಕಿವಿಯನ್ನು ಯಾವುದೇ ತೊಂದರೆ ಇಲ್ದಿರ ಆಪರೇಷನ್ ಮಾಡಿಸ್ಲಿಕ್ಕೆ ಅಪ್ಪ ನಿಮ್ಮ ಕೃಪೆ ತೋರಿಸಿ ಸ್ವಾಮಿ. ಯಾವುದೇ ತೊಂದರೆ ಇಲ್ದಿರ ಸ್ವಾಮಿ. ಎಷ್ಟೋ ಜನಕ್ಕೆ ತಂದೆ ತಾಯಿ ಇಲ್ಲದ ಅಪ್ಪ, ಅಂತವ್ರು ಕಷ್ಟ ಪಡ್ತಿರ್ತಾರೆ ಕರ್ತನೆ ಏಸಪ್ಪ. ಅಂತವ್ರಿಗೆ ಕಷ್ಟ ಕಾಲದಲ್ಲಿ ಸ್ವಾಮಿ ಅಪ್ಪ, ಹೊತ್ತಿಗೆ ಅಪ್ಪ ಜಾಬ್ ಇಲ್ಲದೆ ಇರೋರ್ಗೆ ಜಾಬ್ ದಯಪಾಲಿಸಿ ಕರ್ತನೆ ಏಸಪ್ಪ. ಆರೋಗ್ಯದಲ್ಲಿ ಇಲ್ದಿರೋರ್ಗೆ, ಅನಾರೋಗ್ಯದಿಂದ ಇರೋರ್ಗೆ ಆರೋಗ್ಯ ಪಡಿಸಿ ಸ್ವಾಮಿ. ಯಾವುದೇ ತೊಂದರೆಗೆ ಕೀಡಿಗೆ ಒಳಗಾಗದೆ ಸ್ವಾಮಿ ಅಪ್ಪ ನಿಮ್ಮ ಕೃಪೆ ತೋರಿಸಿ ಸ್ವಾಮಿ. ಅದ್ಭುತ ದೇವರೇ, ಅದ್ಭುತ ಮಾಡಿ ಸ್ವಾಮಿ ಅಪ್ಪ. ನಿಮ್ಮ ಕೃಪೆ ತೋರಿಸಿ ಎಂಬುದಾಗಿ ನಾನು ಬೇಡಿ ಹೊಂದಿದ್ದೇನೆ ಸ್ವಾಮಿ ಅಪ್ಪ. ನಿಮ್ಗೆ ಸಾಕ್ಷಿ ಮಕ್ಕಳಾಗಿ ಎಲ್ಲರನ್ನು ಜೀವಿಸ್ಲಿಕ್ಕೆ ಸಹಾಯ ಮಾಡಿ ಕರ್ತನೆ ಏಸಪ್ಪ. ಸ್ತೋತ್ರ ಸ್ವಾಮಿ ಅಪ್ಪ. ಹೌದು ಕರ್ತನೆ ಏಸಪ್ಪ, ಬಂಜೆತನದಿಂದ
ಅಪ್ಪ ನರಳ್ತಿರೋದಪ್ಪ ಮಹಿಳೆಯರನ್ನು ನಿಮ್ಮ ಪಾದಸ್ಥಿ ತಲುಪಿಸ್ಕೊಡುತ್ತೇನೆ ಸ್ವಾಮಿ. ಅಪ್ಪ ಅಂತವರಿಗೆ ನಿಮ್ಮ ಕೃಪೆ ತೋರಿಸಿ ಸ್ವಾಮಿ, ನಿಮ್ಮ ದಯೆ ತೋರಿಸಿ ಸ್ವಾಮಿ. ಹೌದು ಕರ್ತನೆ ಏಸಪ್ಪ, ನಿಮ್ಮ ಹತ್ರ ಪ್ರಾರ್ಥಿಸಿರುವಂತೆ ಪ್ರತಿಯೊಬ್ಬರಿಗೂ ಸದುತ್ತರವನ್ನು ದಯಪಾಲಿಸಿ ಸ್ವಾಮಿ. ಅಪ್ಪ ನಿಮ್ಮ ಮಹಿಮೆ ತೋರಿಸಿ ಸ್ವಾಮಿ. ಹೌದು ಕರ್ತನೆ, ನಿಮ್ಮ ಮಹಿಮೆ ಎಲ್ಲರಿಗೂ ಗೊತ್ತು ಸ್ವಾಮಿ. ಹೌದು ಕರ್ತನೆ ಏಸಪ್ಪ, ಎಷ್ಟೋ ಜನ ಸ್ವಾಮಿ ರಾಜ್ಯಗಳಿರಿ, ಈ ಪ್ರಪಂಚ ಇಡೀ ಪ್ರಪಂಚದಲ್ಲೇ ಸ್ವಾಮಿ ನಿಮ್ಮ ಹತ್ರ ಎಲ್ಲ ಮೊರೆ ಇಡುತ್ತೇನೆ ಕರ್ತನೆ ಏಸಪ್ಪ. ಯಾರ್ಯಾರಪ್ಪ ನಿಮ್ಮ ಹತ್ರ ಕೇಳ್ತಿದ್ದಾರೋ, ಯಾರ್ಯಾರು ಸದುತ್ತರವನ್ನು ದಯಪಾಲಿಸಿ ಸ್ವಾಮಿ, ಅವ್ರ ಕಷ್ಟಗಳು ನಷ್ಟಗಳು ಅಪ್ಪ ದುಃಖದಲ್ಲಿ ನಿಮ್ಮನ್ನು ಪಾಲು ಮಾಡ್ತಿರೋದು, ಅವರೆಲ್ಲರನ್ನು ನಿಮ್ಮನ್ನು ಹಾರೈಸುತ್ತಿದ್ದಾರೋ ಅದೆಲ್ಲ ಸ್ವಾಮಿ ಅಪ್ಪ ನೀಗಲಿ ಸ್ವಾಮಿ. ಯೇಸು ಸ್ವಾಮಿ ಹೆಸರಿನಲ್ಲಿ ಅಪ್ಪ ನಾಶನ ಮಾಡಿ ಕರ್ತನೆ ಏಸಪ್ಪ. ಸದುತ್ತರವನ್ನು ಯಾರ್ಯಾರು ಕೇಳ್ತಿದ್ದಾರೋ ಅಪ್ಪ, ಪ್ರಶ್ನೆಗೆಲ್ಲ ಸದುತ್ತರವನ್ನು ಕೊಡಿ ಎಂಬುದಾಗಿ ನಾನು ಬೇಡಿ ಹೊಂದಿದ್ದೇನೆ ಸ್ವಾಮಿ. ಅಪ್ಪ ಎಲ್ಲರನ್ನು ನಿಮ್ಮ ಪಾದಸ್ಥಿ ತಲುಪಿಸ್ಕೊಡುತ್ತೇನೆ ಸ್ವಾಮಿ. ಅವರು ಜೀವನದಲ್ಲಿ ಅವ್ರ ದೇಹದಲ್ಲಿ ಯಾವ ಪ್ರಾಬ್ಲಮ್ ಇದೆಯೋ ನಮಗ್ ಗೊತ್ತಿಲ್ಲ ಸ್ವಾಮಿ, ನಿಮಗ್ ಗೊತ್ತು ಸ್ವಾಮಿ. ಅಪ್ಪ ಥೈರಾಯ್ಡ್ ಇರೋರ್ನ ಪ್ರತಿಯೊಂದು ವಿಷಯದಲ್ಲಿ ಅವರಪ್ಪ ಹಾಸ್ಪಿಟಲ್ಗೆ ಹೋದ ತಕ್ಷಣ ಸ್ವಾಮಿ ಅಪ್ಪ ಒಳ್ಳೆ ರಿಸಲ್ಟ್ ಬರ್ಲಿಕ್ಕೆ ಸಹಾಯ ಮಾಡಿ ಕರ್ತನೆ ಏಸಪ್ಪ. ಹೌದು ಕರ್ತನೆ, ವೈದ್ಯರಲ್ಲ ಸ್ವಾಮಿ, ನೀವೇ ಸ್ವಾಮಿ. ಎಲ್ಲಾನು ವೈದ್ಯ ಅಪ್ಪ, ಮಾತ್ರೆ ಟ್ಯಾಬ್ಲೆಟ್ಸ್ ಏನು ಎಲ್ಲ ನೀವೇ ಅಲ್ಲ ಸ್ವಾಮಿ. ಹೌದು ಕರ್ತನೆ ಏಸಪ್ಪ, ನೀವೆಲ್ಲವನ್ನು ತೋರಿಸುವಂತವರು ಸ್ವಾಮಿ. ಅಪ್ಪ ನೀವೆಲ್ಲವರು ಆ ಕ್ಷಣದಲ್ಲೇ ಆ ನಿಮಿಷದಲ್ಲೇ ಎಲ್ಲವನ್ನು ಸದುತ್ತರವನ್ನು ದಯಪಾಲಿಸುವರು ಸ್ವಾಮಿ. ಅಪ್ಪ ಎಷ್ಟು ಮಿರಾಕಲ್ಸ್ ಮಾಡ್ತೀರಾ ಕರ್ತನೆ ಏಸಪ್ಪ. ಹೌದು ಕರ್ತನೆ, ನಿಮಗೆ ಗೊತ್ತು ಸ್ವಾಮಿ. ಎಷ್ಟೋ ಜೀವನದಲ್ಲಿ ನನ್ನ ಕಣ್ಣಾರೆ ನಾನು ಕೇಳಿದ್ದೀನಿ ಕರ್ತನೆ ಏಸಪ್ಪ. ಅಪ್ಪ ನಾನು ಪ್ರೇಯರ್ ಮಾಡುವಾಗೆಲ್ಲ ನಾವು ನಿಮ್ಮನ್ನ ನೆನಪಿಸ್ಕೊಂಡಾಗ ಸ್ವಾಮಿ, ಆ ತರನೇ ಎಲ್ಲರೂ ನಿಮ್ಮನ್ನ ನೆನಪಿಸ್ಕೊಂತಾ ಇರ್ತಾರೆ ಕರ್ತನೆ ಏಸಪ್ಪ. ಆ ನೆನೆಸಿಕೊಂಡುವಾಗ ಸ್ವಾಮಿ ಅವ್ರ ಪ್ರಶ್ನೆಗೆ ಸದುತ್ತರವನ್ನು ದಯಪಾಲಿಸಿ ಅದ್ಭುತಗಳನ್ನು ಮಾಡಬೇಕೆಂಬುದಾಗಿ ನಿಮ್ಗೆ ಸಾಕ್ಷಿ ಮಕ್ಕಳಾಗಿ ಜೀವಿಸ್ಲಿಕ್ಕೆ ಎಲ್ಲರನ್ನು, ಈ ಪ್ರಪಂಚದಲ್ಲರನ್ನು ಆಶೀರ್ವಾದ ಮಾಡಿ ಅವ್ರಿಗೆ ಅವ್ರ ಕುಟುಂಬದಲ್ಲಿ ಏನೇನ್ ತೊಂದರೆ ಇದೆಯೋ ಆ ತೊಂದರೆಗಳೆಲ್ಲ ನೀಗಿಸಿ ಎಂಬುದಾಗಿ ನಾನು ಬೇಡಿ ಹೊಂದುತ್ತಾ, ನನ್ನ ಕೃಪಾ ಸಂಪೂರ್ಣದ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಸದುತ್ತರವನ್ನು ದಯಪಾಲಿಸಿ ಎಂಬುದಾಗಿ ನಾನು ಬೇಡಿ ಹೊಂದುತ್ತಾ, ನನ್ನ ಕೃಪಾ ಸಂಪೂರ್ಣದ ಯೇಸು ಕ್ರಿಸ್ತನ ನಾಮದಲ್ಲಿ ಜೂಮ್ ಮೀಟಿಂಗ್ಗೆ ಜಾಯಿನ್ ಆಗಿರ್ತಂತ ಎಲ್ಲರನ್ನು, ಮತ್ತೆ ಕೇಳುವಂತಪ್ಪ ಈ ಯೂಟ್ಯೂಬ್ ಅಲ್ಲಿ ನೋಡಿರ್ತಕ್ಕಂಥ ಎಲ್ಲರನ್ನು ಅಪ್ಪ ಸದುತ್ತರವನ್ನು ಅವ್ರಿಗೆ ಅಪ್ಪ ಪ್ರಶ್ನೆ ಹಾಕುವಾಗ, ನಿಮಗೆ ಅಪ್ಪ ಪ್ರೇಯರ್ ಮಾಡುವಾಗ ಅವ್ರಿಗೆ ಸದುತ್ತರವನ್ನು ದಯಪಾಲಿಸಿ ಎಂಬುದಾಗಿ ನಾನು ಬೇಡಿ ಹೊಂದುತ್ತಾ, ಅದ್ಭುತಗಳನ್ನು ಮಾಡಿ ಎಂಬುದಾಗಿ ನಾನು ಬೇಡಿ ಹೊಂದುತ್ತಾ, ನನ್ನ ಕೃಪಾ ಸಂಪೂರ್ಣದ ಯೇಸು ಕ್ರಿಸ್ತರ ನಾಮದಲ್ಲಿ ಎಲ್ಲರನ್ನು ಒಪ್ಪಿಸ್ಕೊಡುತ್ತೇನೆ ಕರ್ತನೆ. ಆಮೆನ್. ಆಮೇನ್ ಆಮೇನ್. ದೇವರಿಗೆ ಸ್ತೋತ್ರ ಮಾಡೋಣ ಪ್ರಿಯರೇ. ಅದೇ ತರ ನಮ್ಮ ಜೊತೆಲಿರುವಂತ ರಾಮು ಅವರು ಪ್ರಾರ್ಥನೆ ಮಾಡಬೇಕು. ಎಲ್ಲ ಆಸ್ಪತ್ರೆಗಳಲ್ಲಿರುವಂಥವ್ರಿಗಾಗಿ ರಾಮು ಅವರು ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ನಮ್ಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆ ಅವರು ಅನುಭವಿಸಿದ್ರು, ಅವ್ರ ಭಾಷಣಗಳು ನಮಗೆ ಗುಣವಾಯಿತು ಎಂಬ ವಾಕ್ಯದ ಆಧಾರದೊಂದಿಗೆ ಯಾರೆಲ್ಲ ICUಲಿದ್ದಾರೋ, ಆಸ್ಪತ್ರೆಗಳಲ್ಲಿದ್ದಾರೋ, ಯಾರಿಗೆಲ್ಲ ಅನಾರೋಗ್ಯ ಇದೆಯೋ, ದೇಹದಲ್ಲಿರುವಂಥ ಎಲ್ಲ ಅನಾರೋಗ್ಯ ಸಂಪೂರ್ಣವಾಗಿ ನೀಗಿ ಹೋಗಲಿ ಎಂಬುದಾಗಿ, ಎಲ್ಲ ರಿಸಲ್ಟ್ಸ್ಗಳು, ಅನಾರೋಗ್ಯದ ರಿಸಲ್ಟ್ಸ್ ಎಲ್ಲವೂ ನಾರ್ಮಲ್ ಬರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ಕರುಣೀಕರಿಸಬೇಕು, ಆರೋಗ್ಯ ಭಾಗ್ಯಗಳನ್ನು ಪ್ರತಿಯೊಬ್ಬರ ಜೊತೆಯಲ್ಲಿ ಉಂಟು ಮಾಡಬೇಕು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಜೊತೆ ಇರುವಂಥ ರಾಮು ಅವರು ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ఓకే, ప్రార్థించుకుందాం. స్తోత్రము 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 దేవా నాయన, నీకు వందనాలు స్తుతులు స్తోత్రములు చెల్లించుకుంటున్నాం తండ్రి. అవును నా ప్రభా దేవా, ఇదిగో నాయన ఉదయమును మొదలుకొని తండ్రి నాయన ఈ రాత్రి సమయం వరకు కాచి కాపాడి ప్రభా, మరొకసారి తండ్రి నాయన నీ సన్నిధానంలో ప్రభా నాయన జూమ్ మీట్ ద్వారా తండ్రి నాయన నీ నామాన్ని స్తుతించి మయపరచడానికి ఇచ్చిన అవకాశాన్ని బట్టి వందనాలు, కృతజ్ఞాస్తుతులు చెల్లించుకుంటున్నాను నా తండ్రి నా దేవ. అవును ప్రభా, నీకే స్తోత్రాలు వందనాలు చెల్లించుకుంటున్నాం తండ్రి. ఇంతవరకు చేసిన ప్రార్థనలు ప్రభానైనా సహోదరులు సహోదరులు అయానైనా చేసిన ప్రార్థన మీరు ఆలకించారని నమ్మచ్చు ప్రార్థిస్తున్నాను తండ్రి. స్తోత్రాలు అయ్యానైనా నీ కొందనాలు చెల్లించుకుంటూ ప్రభా, దయగల దేవ, కృపగల దేవ, సర్వశక్తి మంతుడ, స్తోత్రాలు వందనాలు చెల్లిస్తున్నాము ప్రభా. నైనా ప్రార్థన అంశాన్ని తండ్రి నీ పాద సన్నిధానంలో తండ్రి నేను మొరపెడుతున్నాము తండ్రి. స్తోత్రాలు నైనా నీ కొందనాలు చెల్లిస్తున్నాము దేవా. ఎవరైతే తండ్రి నైనా అయ్యా ప్రభానైనా అనారోగ్య సమస్యలు ఉంటున్నారు, ప్రతి ఒక్క బిడ్డలను మీరు జ్ఞాపం చేసుకోండి నా ప్రభా. అవునయ్యా తండ్రినైనా, ఇదిగో ముఖ్యముగా తండ్రి ఎవరైతే తండ్రినైనా గుండె తండ్రినైనా మరి హార్ట్ ప్రాబ్లం ద్వారా ఉంటున్నారో తండ్రి,
ఏస్తున్నామన అటువంటి పేషెంట్ అని మీరు ముట్టి స్వస్థపరచమని కూడా ప్రార్థిస్తున్నాను నా తండ్రి. స్తోత్రాలు. అయ్యా నైనా ఎందరైతే తండ్రినైనా మరి కిడ్నీ బాధతో నైనా కిడ్నీ వ్యాధితో బాధపడుతున్నారు ప్రభానైనా. అవును నైనా అటువంటి వారిని మీరు జ్ఞాపం చేసుకోండి ప్రభానైనా. మీరు ముట్టి స్వస్థపరచమని కూడా ప్రార్థిస్తున్నాను. అవును నా తండ్రి నా దేవ, ఇంకా ఎందరైతే హాస్పిటల్లోను ప్రభానైనా అనేకులు ప్రభానైనా అయా అనేకమైన తండ్రి వ్యాధులతోను ప్రభానైనా మరి తండ్రి కుమిలిపోతున్నారు, బాధపడుతున్నారు. ప్రతి ఒక్క బిడ్డలను మీరు జ్ఞాపం చేసుకోమని కూడా ప్రార్థిస్తున్నాను. మీరు ముట్టండి, మీరు స్వస్థపరచండి. అయ్యా నిన్ను స్వస్థపరిచి యెహోవాను నేనని మీరు చెప్తున్నారు దేవా. అవును తండ్రి, నేను గాయమును కట్టు ఆడ నేనని చెప్తున్నారు తండ్రి. స్తోత్రాలు. అయ్యా నైనా డాక్టర్ కంటే పరమ డాక్టర్ నీవు, వైద్యుడి కంటే పరమ వైద్యుడు మీరు అయి ఉన్నారు తండ్రి. నైనా నీకు స్తోత్రాలు వందనాలు చెల్లించుకుంటున్నాను. అవును ప్రభా, ఇంకా ఎందరైతే తండ్రి యాక్సిడెంట్ల ద్వారా అయ్యా ప్రభనైనా అనేక తండ్రి నైనా వ్యాధుల ద్వారా ఉంటున్న ప్రతి ఒక్క బిడ్డలు మీరు జ్ఞాపం చేసుకోండి అయ్యా తండ్రి. నైనా చూస్తున్నాం ప్రభానైనా అనేకులు యాక్సిడెంట్ అయ్యి ప్రభానైనా మరి తండ్రి వారు గాయాలతో తండ్రి నైనా హాస్పిటల్లో ఉంటున్నారు. అయ్యా ప్రభా, అటువంటి వారు మీరు జ్ఞాపం చేసుకోండి అయ్యా. మీరు ముట్టండి, మీరు స్వస్థపరచండి. ఇదిగో తండ్రి నైనా మా సంఘాల్లోనూ ప్రభా తండ్రి నైనా అయా ప్రభా మా గ్రామంలోను అయా నైనా బంధుమిత్రులు ఎవరైతే తండ్రి నైనా ఉంటున్నారో ప్రతి ఒక్క బిడ్డలు మీరు జ్ఞాపం చేసుకోండి, ముట్టి స్వస్థపరచండి అయా తండ్రి నైనా. మరి కర్ణాటక, ఆంధ్ర రాష్ట్రాల్లో ప్రభా తండ్రి, తమిళనాడు ప్రభా తండ్రి, మరి తెలంగాణ ప్రతి ఒక్క రాష్ట్రాల్లో ప్రభా అనేకమైన హాస్పిటల్లో ప్రభానైనా అందరిని మీరు జ్ఞాపం చేసుకోమని కూడా ప్రార్థిస్తున్నాను తండ్రి నైనా. నీ కృతజ్ఞాస్తుతులు చెల్లించుకుంటున్నాను అయా ప్రభానైనా. మరి ఆర్థిక సహాయము తండ్రినైనా డబ్బులు లేక అనేకులు ప్రభా తండ్రినైనా ప్రాణ అపాయాల్లో ప్రభా హాస్పిటల్లో ఉంటున్నారు ప్రభా. అయా తండ్రినైనా హాస్పిటల్కి వెళ్ళలేని పరిస్థితుల్లో కొంతమంది ఉంటున్నారు దేవా. అటువంటి వారు మీరు జ్ఞాపకం చేసుకోండి ప్రభా. అయ్యా తండ్రినైనా తల్లిదండ్రులు నీవై వారికి ఆదరించమని కూడా ప్రార్థిస్తున్నాను దేవా. తల్లి విడిచిన, తండ్రి మరిచిన ప్రభ నీ విడువని ఎడబాయని దేవుడు అయి ఉన్నారు తండ్రి. స్తోత్రాలు. అయ్యా మీరు కృప చూపించండి. అటువంటి వారు చేయి పట్టుకొని మీరు నడిపించమని కూడా ప్రార్థిస్తున్నాను దేవా. మీరు స్వస్థపరచమని కూడా ప్రార్థిస్తున్నాను తండ్రి. అదే విధముగా తండ్రి నైనా మరి స్త్రీలు ప్రభా తండ్రి నైనా ఎందరైతే గర్భంతో తండ్రి నైనా హాస్పిటల్లో ప్రభానైనా ఉంటున్నారు ప్రభా, అటువంటి వారికి సుఖమైన ప్రసవాన్ని మీరు దయచేయండి ప్రభా. స్తోత్రాలు. అయా తల్లి బిడ్డలు మీరు క్షేమంగా ఉంచండి తండ్రి. స్తోత్రాలు. అయా మీరు కృప చూపించండి, మీరు సహాయం చేయమని కూడా ప్రార్థిస్తున్నాను తండ్రి నైనా. అయా మృత్యుంచేడా సర్వోన్నతుల స్తోత్రాలు నైనా వందనాలు చెల్లించుకుంటున్న భీమమ్మను జ్ఞాపం చేసుకోండి. ఆ బిడ్డకు తండ్రి నైనా నిన్న ఆపరేషన్ అభాషణ అంటుండ అయ్యా మంచి దేవానైనా మరి దేవా మంచి ఆరోగ్యాన్ని దయచండి. మరొకసారి తండ్రి నిశ్చితమైతే గర్భలం దయచమని కూడా ప్రార్థిస్తున్నాను దేవా. స్తోత్రాలు. తండ్రి నేను కృతజ్ఞాస్తుతులు చెల్లిస్తూ ప్రభా మరి మాకు తెలియనటువంటి ప్రభనైనా అయ్యా ప్రభ ఇంకా ఎందరైతే ప్రభ ఉంటున్నారో ప్రతి ఒక్కళ్ళు మీరు జ్ఞాపం చేసుకోండి, పేరు పేరుని దీవించమని కూడా ప్రార్థిస్తూ వేడుకుంటూ అయ్యానైనా మా డాక్టర్లకు తండ్రి ఎటువంటి వ్యాధికి ఏ మందు ట్రీట్మెంట్ ఇవ్వాలో ప్రభా వారికి మీరు నైనా జ్ఞానమును జ్ఞాపక శక్తిని అయ్యా మీరు వారికి సహాయం చేయమని కూడా ప్రార్థిస్తున్నాను దేవా. మీరు కృప చూపించండి వారి పట్ల, మీరు దేవానైనా మీరు సహాయం చేసి నడిపించమని కూడా ప్రార్థిస్తూ వారిని ఆశ్రయించమని కూడా ప్రార్థిస్తూ తండ్రి చిన్ని ప్రార్థనలు తప్పులు దోషాలకు క్షమించమని మీకు ప్రియుడు మాకు రక్షకుడు అన్న యేసు అతి పరిశుద్ధ నామమును అడిగి ప్రార్థించి పొందినాను పరమ తండ్రి. ఆమేన్, ఆమేన్. ಆಮೇನ್ ಆಮೇನ್. ಥ್ಯಾಂಕ್ ಯು ರಾಮು. ಗಾಡ್ ಬ್ಲೆಸ್ ಯು. ದೇವ್ರು ನಿನ್ನ ಆಶೀರ್ವಾದ ಮಾಡಲಿ. ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿದಂಥ ಎಲ್ಲರಿಗೂ ಯೇಸು ನಾಮದಲ್ಲಿ ವಂದಿಸುವಂತವನಾಗಿದ್ದೇನೆ. ಆಮೇನ್. ದೇವರು ನಮ್ಮ ಪ್ರಾರ್ಥನೆ ಕೇಳಿಸ್ಕೊಳ್ತಾರೆ, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಆಮೇನ್. ಪ್ರೈಸ್ ಗಾಡ್. ಈಗ ನಾವು ಸ್ವಲ್ಪ ಹೊತ್ತು ನಮ್ಮ ಜೊತೆಲಿ ಗ್ರೇಸಿ ಅವರು ಜಾಯ್ನ್ ಆಗಿದ್ದಾರೆ. ಅವ್ರ ಮೂಲಕವಾಗಿ ದೇವ್ರು ನಮ್ಮ ಸಂಗಡ ಏನು ಮಾತಾಡ್ತಾರೋ ನಾವೆಲ್ಲರೂ ಗಮನ ಕೊಟ್ಟು ನಾವು ಸ್ವಲ್ಪ ಹೊತ್ತು ಕರ್ತನ ವಾಕ್ಯಕ್ಕೆ ಕಿವಿಗೊಡೋಣ ಪ್ರಿಯರೇ. ಖಂಡಿತವಾಗ್ಲೂ ನಂಬೋಣ, ದೇವರು ಅದ್ಭುತ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ. ಆಮೇಲೆ ಒಂದು ಅದ್ಭುತವಾದ ವಾಕ್ಯವನ್ನು ನಮಗೆ ದೇವರು ಇವತ್ತು ಮಾತಾಡಲಿಕ್ಕಿದ್ದಾರೆ. ಸೊ ಓವರ್ ಟು ಗ್ರೇಸಿ. ಅಮೇನ್. ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೇರಿ ಬಂದಂತ ಎಲ್ಲರಿಗೂ ಯೇಸು ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಮಂತ್ ನಾವು ನೋಡ್ಬೇಕಾದ್ರೆ ಕ್ರಿಸ್ಮಸ್ ಪ್ರತಿಯೊಬ್ಬರ ಬಾಯಲ್ಲಿಯೂ ಕೂಡ ಒಂದೇ ಒಂದು ಫೆಸ್ಟಿವಲ್ ನ ಇಡೀ ಪ್ರಪಂಚದಾದ್ಯಂತ ಸೆಲೆಬ್ರೇಟ್ ಮಾಡೋದು ಕ್ರಿಸ್ಮಸ್ ಮಾತ್ರ. ಎಷ್ಟೋ ಜನ ಏಸಪ್ಪನ ಅರಿತಂತ ನಾವು
ಆ ಅನೇಕ ಸಾರಿ ನಾವೊಂದು ಡೇಟ್ ನ ಫಿಕ್ಸ್ ಮಾಡ್ಕೊಂಡ್ಬಿಡ್ತೇವೆ, December 25 ಕ್ರಿಸ್ಮಸ್ ಎಂಬುದಾಗಿ. ಇಲ್ಲ ಪ್ರಿಯರೇ, ಏಸಪ್ಪನ ನಂಬಿದಂತ ನನಗೂ ನಿನಗೂ ಪ್ರತಿದಿನವೂ ಹಬ್ಬವೇ. ಹಲ್ಲೆಲೂಯಾ. ಹೌದು, ನಿಜವಾದ ಕ್ರಿಸ್ಮಸ್ ಏನು ಎಂಬುದಾಗಿ ಈ ದಿನ ನಾನು ನಿಮ್ಮ ಮಧ್ಯದಲ್ಲಿ ಹೇಳ್ಬೇಕು. ಎಷ್ಟೋ ಚರ್ಚ್ಗಳಲ್ಲಿ ನಾವು ನೋಡ್ಬೇಕಾದ್ರೆ ಚಿಲ್ಡ್ರನ್ ಕ್ರಿಸ್ಮಸ್, ಯೂತ್ ಕ್ರಿಸ್ಮಸ್, ವುಮೆನ್ಸ್ ಕ್ರಿಸ್ಮಸ್, ಮೆನ್ಸ್ ಕ್ರಿಸ್ಮಸ್, ಓಲ್ಡ್ ಏಜ್ ಆಗಿರುವಂತವ್ರಿಗೆ ಕ್ರಿಸ್ಮಸ್ ಎಂಬುದಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಹೌದು, ಎಲ್ಲವೂ ಕೂಡ ನಾವು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಅದುವೇ ನಮ್ಮ ಕ್ರಿಸ್ಮಸ್ ಸೆಲೆಬ್ರೇಷನ್ ಆಗಿರಬಾರದು. ನಾವೊಂದು 3 ವಿಚಾರಗಳನ್ನ ನಾವು ನೋಡ್ಲಿಕ್ಕಾಗಿ ಬಂದಿದ್ದೇವೆ ಬೇರೆ. ಟ್ರೂ ಕ್ರಿಸ್ಮಸ್ ಅಂದ್ರೆ ಏನೆಂಬುದಾಗಿ, ನಾವು ದೇವರನ್ನ ಆರಾಧಿಸಬೇಕೆಂಬುದಾಗಿ ಕರ್ತನ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 47. ಲೂಕ 1:47 ಮೇರಿ ಅಂದ್ರೆ ಮರಿಯಳು ಈ ರೀತಿಯಾಗಿ ಹೇಳುವುದನ್ನ ನಾವು ನೋಡ್ತೇವೆ. ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದೆ, ನನ್ನ ಪ್ರಾಣವು ಕೂಡ ಕರ್ತನನ್ನ ಕೊಂಡಾಡುತ್ತದೆ ಎಂಬುದಾಗಿ ನಾವು 46ರಲ್ಲಿ ನಾವು ನೋಡ್ತೇವೆ. ಆಗ ಮರಿಯಳು ಹೇಳಿದ್ದೇನೆಂದರೆ, ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ. ಯಾವಾಗ ಮರಿಯಳು ಪರಿಶುದ್ಧಾತ್ಮನ ಮೂಲಕ ಆಕೆ ಗರ್ಭವನ್ನ ಧರಿಸಿದ್ದಾಳೆಂಬುದಾಗಿ ಗೊತ್ತಾದಾಗ ಅವರು ಹೇಳುವಂತ ವಿಚಾರ, ನನ್ನ ಒಂದು ಪ್ರಾಣವು ಕರ್ತನನ್ನ ಕೊಂಡಾಡುತ್ತದೆ ಎಂಬುದಾಗಿ. ಆಕೆ ಎಷ್ಟು ಧನ್ಯಳು. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಸ್ತ್ರೀಯರಲ್ಲಿ ಮರಿಯಳು ಧನ್ಯಳು ಎಂಬುದಾಗಿ. ಹೌದು, ಏಸಪ್ಪನ ಆಕೆ ಈ ಒಂದು ಲೋಕದಲ್ಲಿ ಜನಿಸುವ ಹಾಗೆ ದೇವರು ಆಕೆಯನ್ನ ಕೃಪೆಗೆ ಪಾತ್ರರನ್ನಾಗಿ ಮಾಡಿದ್ರು. ಅಂತ ಮರಿಯಳು ಹೇಳುವಂತ ವಿಚಾರ, ನನ್ನ ಆತ್ಮವು ಕರ್ತನನ್ನ ಕೊಂಡಾಡುತ್ತದೆ ಎಂಬುದಾಗಿ. ಮರಿಯಳು ತಾನೇ ಕರ್ತನನ್ನ ಕೊಂಡಾಡ್ತಾ ಇದ್ದಾರೆ ಪ್ರಿಯರೇ. ಆಕೆ ಹೇಳುವುದು ಅವಶ್ಯ ಇರ್ಲಿಲ್ಲ. ಆಕೆ ಒಂದು ವೇಳೆ ಕೊಚ್ಚಿಕೊಳ್ಳಬಹುದಿತ್ತು, ದೇವರು ನನ್ನನ್ನು ಆರಿಸಿಕೊಂಡು ಬಿಟ್ರಿ, ಲೋಕದಲ್ಲಿ ಇಷ್ಟೊಂದು ಜನ ಸ್ತ್ರೀಯರಿದ್ದಾರೆ, ದೇವರು ನನ್ನನ್ನು ಆರಿಸಿಕೊಂಡ್ರು ಎಂಬುದಾಗಿ ಆಕೆಯಲ್ಲಿ ಗರ್ವವು ಬರಲಿಲ್ಲ ಪ್ರಿಯರೇ. ಆಕೆ ಏನಂದ್ಲು, ತನ್ನನ್ನು ತಗ್ಗಿಸಿಕೊಂಡು ನನ್ನ ಆತ್ಮವು ದೇವರನ್ನ ಕೊಂಡಾಡುತ್ತದೆ, ನನ್ನ ಪ್ರಾಣವು ದೇವರ ವಿಚಾರದಲ್ಲಿ ಉಲ್ಲಾಸಗೊಂಡಿದೆ ಎಂಬುದಾಗಿ ಅವರು ಹೇಳುವುದನ್ನು ನಾವು ಕೇಳಿಸಿಕೊಳ್ತಾ ಇದ್ದೇವೆ ಪ್ರಿಯರೇ. ಹೌದು, ನಿಜವಾದ ಕ್ರಿಸ್ಮಸ್ ಅನ್ನ ನಾವು ನೋಡುವಾಗ ದೇವರನ್ನ ಆರಾಧಿಸಬೇಕು ಪ್ರಿಯರೇ. ಎಷ್ಟೋ ಜನ ಕ್ರಿಸ್ಮಸ್ಗೆ ಏನ್ ಮಾಡ್ತಾರೆ, ಹೊಸ ಬಟ್ಟೆ ತಗೊಳ್ಬೇಕು, ಮನೆಯೆಲ್ಲ ಪೇಂಟ್ ಮಾಡಿಸಬೇಕು, ನಿಜ ಅದೆಲ್ಲ ಮಾಡ್ಬೇಕು. ಆದ್ರೆ ನಾವು ನಿಜವಾದ ಒಂದು ವಸ್ತ್ರ, ಮಹಿಮೆಯ ವಸ್ತ್ರ, ರಕ್ಷಣೆಯ ವಸ್ತ್ರವನ್ನ ನಾವು ಹೊದ್ದುಕೊಂಡಿದ್ದೇವಾ, ನಾವು ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ. ನಾವು ರಕ್ಷಣೆಯ ವಸ್ತ್ರವನ್ನ, ಮಹಿಮೆಯ ವಸ್ತ್ರವನ್ನ ದೇವರು ನನಗೂ ನಿನಗೂ ಕೊಡಲಿಕ್ಕಾಗಿಯೇ ಈ ಲೋಕಕ್ಕೆ ಬಂದರು ಪ್ರಿಯರೇ. ನಾವು ಅದನ್ನ ಬಿಟ್ಟು ನಾವು ಹೊಸ ಬಟ್ಟೆಯನ್ನ ಧರಿಸಿಕೊಂಡು ಅದರಲ್ಲಿ ನಾವು ಸೆಲ್ಫಿ ತೆಗೆದುಕೊಳ್ಳುತ್ತೇವೆ, ಅದರಲ್ಲಿ ನಾವು ಆನಂದಿಸುತ್ತೇವೆ ಎಂಬುದಾಗಿ ನೋಡೋದಾದ್ರೆ ಅದು ನಿಜವಾಗ್ಲೂ ಟ್ರೂ ಕ್ರಿಸ್ಮಸ್ ಅಲ್ಲ ಪ್ರಿಯರೇ. ಮರಿಯಳ ಹಾಗೆ ನಾನು ನೀನು ಕೂಡ ದೇವರನ್ನ ಆರಾಧಿಸಬೇಕೆಂಬುದಾಗಿ ಏಸಪ್ಪ ಇಷ್ಟಪಡ್ತಾ ಇದ್ದಾರೆ ಪ್ರಿಯರೇ. ನಾವು ಹಾಗೆ ಮುಂದಿನ ವಾಕ್ಯ ಭಾಗಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಲೂಕ 2:14ರಲ್ಲಿಯೂ ಮತ್ತಾಯ 2:11ರಲ್ಲಿಯೂ ಕೂಡ ಜೋಯಿಸರು ಏನ್ ಮಾಡಿದ್ರಂತೆ, ಅವರು ಏಸಪ್ಪನ ನೋಡ್ಲಿಕ್ಕಾಗಿ ಬಂದು ಏಸಪ್ಪನ ಅಡ್ಡ ಬಿದ್ದು ನಮಸ್ಕಾರ ಮಾಡಿದರು ಎಂಬುದಾಗಿ. ಹಾಲೆಲೂಯ. ಜೋಯಿಸರು ಅವರು ತಂದಂತ ಧೂಪ, ಅವರು ತಂದಂತ ಒಂದು ಚಿನ್ನ, ಎಷ್ಟು ಒಂದು ವ್ಯಾಲ್ಯೂನ ಅವ್ರು ಏನ್ ಮಾಡಿದ್ರಂತೆ, ಏಸಪ್ಪಗೆ, ಆ ಮಗುವಾಗಿ ಶಿಶುವಾಗಿ ಹುಟ್ಟಿದಂತ ಏಸಪ್ಪಗೆ ಅವರು ಅದನ್ನ ತಂದು ಇಟ್ಟು ದೇವರ ಪಾದಕ್ಕೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿದರು ಎಂಬುದಾಗಿ ನಾವು ನೋಡ್ತೇವೆ. ಕುರಿ ಮೇಯಿಸುವಂತವರು ಜೋಯಿಸರು ಹೆರೋದನ್ನು ಕಳಿಸಿಕೊಟ್ಟಾಗ, ಹೋಗ್ರಿ ಅಲ್ಲಿ ಹೋಗಿ ನೋಡ್ರಿ, ನಮಗಾಗಿ ಒಂದು ಮಗು ಹುಟ್ಟಿದೆಯಂತೆ ಎಂಬುದಾಗಿ ಹೇಳಿ ಕಳಿಸುವಾಗ ಜೋಯಿಸರೆಲ್ಲರೂ ಬಂದು ತಮ್ಮಲ್ಲಿದ್ದಂತ ದಿ ಬೆಸ್ಟ್ ಅನ್ನ ತೆಗೆದುಕೊಂಡು ಬಂದು ಏಸಪ್ಪಗೆ ಸಮರ್ಪಿಸಿ ಪಾದಕ್ಕೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿದರು ಎಂಬುದಾಗಿ ನಾವು ನೋಡ್ತೇವೆ. ನಾವು ಅನ್ಕೊಬಹುದು, ಪಾದಕ್ಕೆ ಅಡ್ಡ ಬೀಳುವಂತದ್ದು ಎಷ್ಟು ಹಂಬಲನ್ನ ಸೂಚಿಸ್ತದೆ ಅಲ್ವಾ. ದೇವರು ನಮ್ಮ ಹತ್ರ ಇಷ್ಟಪಡುವಂಥದ್ದು ಒಂದೇ, ನಾವು ಯಾವ ರೀತಿಯಲ್ಲಿ ನಾವು ದೇವರನ್ನ ಆರಾಧಿಸ್ತಾ ಇದ್ದೇವೆ. ಒಂದು ವೇಳೆ ನನ್ನಲ್ಲಿ ಇರುವಂತದ್ದನ್ನ ನಾನು ಕೊಚ್ಚಿಕೊಂಡು ನಾನು ಸಭೆಗೆ ಹೋಗ್ತಾ ಇದ್ದೇನೆ, ಎಲ್ಲರೂ ನನ್ನ ನೋಡಬೇಕು, ನಾನು ಹಾಕಿಕೊಂಡಿರುವಂತ ವಸ್ತ್ರ ಇಷ್ಟು. ನಾನು ಒಂದ್ಸಾರಿ ವಾಕ್ಯವನ್ನು ನಾನು ಕೇಳಿಸಿಕೊಳ್ತಾ ಇದ್ದೆ. ಒಂದು ಸ್ತ್ರೀ 25,000 ಬೆಲೆ ಬಾಳುವಂತ ಒಂದು ಸ್ಯಾರಿಯನ್ನ ಕಟ್ಕೊಂಡು ಸಭೆಗೆ ಹೋದ್ರಂತೆ. ಸಭೆಗೆ ಹೋದಾಗ ಯಾರು ಕೂಡ ಅಮ್ಮ ನೀನು ಹುಟ್ಟಿರುವಂತ ಸ್ಯಾರಿ ಚೆನ್ನಾಗಿದೆ ಎಂಬುದಾಗಿ ಹೇಳಲಿಲ್ಲ ಅಂತೆ. ಆಕೆಗೆ ತುಂಬಾ ಒಂಥರ ಬೇಜಾರಾಗ್ಬಿಡ್ತು. ಆಕೆ ಮನೆಗೆ ಬಂದು ತುಂಬಾ ಸ್ಯಾಡ್. ಇದು ನಿಜವಾಗ್ಲೂ ಒಂದು ದೊಡ್ಡ ಸೇವಕರು ಹೇಳಿದಂತ ಒಂದು ಘಟನೆ. ಆಕೆ ಮನೆಗೆ ಬಂದು ಸೂಸೈಡ್ ಮಾಡ್ಕೊಂಡ್ಬಿಟ್ಲಂತೆ. ಯಾಕೆ, ನಾನು ಹಾಕಿಕೊಂಡಂತ ಸ್ಯಾರಿ ಬಗ್ಗೆ ಯಾರು ನನ್ಗೆ ಹೇಳಲಿಲ್ವೇ ಎಂಬುದಾಗಿ. ನೋ,
ದೇವರು ಅದನ್ನ ಇಷ್ಟಪಡ್ತಿಲ್ಲ. ನೀನು ಯಾವ ಕಾಸ್ಟ್ ಸ್ಯಾರಿ ಹುಟ್ಟಿದ್ಯಾ, ನೀನು ಹೇಗೆ ರೆಡಿ ಆಗಿದೆ ಅನ್ನೋದಕ್ಕಿಂತ ಏಸಪ್ಪ ಇಷ್ಟಪಡುವಂತ ವಿಚಾರ, ನೀನು ಮಹಿಮೆಯ ವಸ್ತ್ರವನ್ನ ಧರಿಸಿಕೊಂಡಿದ್ದೀಯಾ, ನೀನು ರಕ್ಷಣೆಯ ವಸ್ತ್ರವನ್ನ ಹೊತ್ತುಕೊಂಡಿದ್ದೆ ಎಂಬುದಾಗಿ ದೇವರು ಈ ದಿನ ಕೇಳ್ತಾ ಇದ್ದಾರೆ ಪ್ರಿಯರೇ. ಇಷ್ಟು ದಿನಗಳು ನಾವು ಯಾವ ರೀತಿ ಕ್ರಿಸ್ಮಸ್ ನ ಸೆಲೆಬ್ರೇಟ್ ಮಾಡಿದವೋ ಏನೋ, ಆದ್ರೆ ಏಸಪ್ಪ ನಮ್ಮ ಹತ್ರ ಇಷ್ಟಪಡುವಂತ ವಿಚಾರ, ನಾವು ಕರ್ತನನ್ನ ಆರಾಧಿಸಬೇಕು, ನಮ್ಮ ಹತ್ರ ಇರುವಂತ ದಿ ಬೆಸ್ಟ್ ಅನ್ನ ನಾವು ಇತರರಿಗೆ ಕೊಡಬೇಕೆಂಬುದಾಗಿ ಏಸಪ್ಪ ಇಷ್ಟಪಡ್ತಾ ಇದ್ದಾರೆ ಪ್ರಿಯರೇ. ಮತ್ತೆ ನಾವು ನೋಡ್ಬೇಕಾದ್ರೆ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಯೋಹಾನ 3:16-17 ನಮ್ಮೆಲ್ಲರಿಗೂ ಬಾಯ್ಪಾಠ ಆಗಿರುವಂತ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು, ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಅವರನ್ನ ಕೊಟ್ಟರು ಎಂಬುದಾಗಿ. ಈ ಒಂದು ಕ್ರಿಸ್ಮಸ್ ಅಲ್ಲಿ ನಿಜವಾದ ಯೇಸುವನ್ನ ನೀನ್ ಇತರರಿಗೆ ಸಾರುವಂತವರು ನೀನ್ ಆಗ್ತೀರಾ ಪ್ರಿಯರೇ? ಹೌದು, ದೇವರು ನಮ್ಮನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟದ್ದೇ ನಾವು ಯೇಸುವನ್ನ ಕುರಿತು ನಾವು ಇತರರಿಗೆ ಹಂಚಬೇಕು, ಪ್ರೀತಿಯನ್ನ ಸಾರಬೇಕು. ನಾವು ಕರ್ತನ ವಾಕ್ಯದಲ್ಲಿ ನಾವು ನೋಡ್ತೇವೆ, ಏಸಪ್ಪ ನಮಗಾಗಿ ಸಮಸ್ತವನ್ನೇ ಕೊಟ್ಟು ಬಿಟ್ರು, ತನ್ನ ಪ್ರಾಣವನ್ನೇ ಕೊಟ್ರು. ಎಷ್ಟೋ ಸಾರಿ ನಾವೇನ್ ಹೇಳ್ತೇವೆ, ಯಜಮಾನ್ರಾಗ್ಲಿ ಹೆಂಡತಿ ಆಗ್ಲಿ, ನನ್ನ ನೀನ್ ತುಂಬಾ ಪ್ರೀತಿ ಮಾಡ್ತೀಯ ಅಂತ ಹೇಳ್ತೀಯ, ಆದ್ರೆ ನೀನ್ ಏನಾದ್ರೂ ಕೊಡ್ಬೇಕಲ್ವಾ? ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕ್ರಿಯೆ ಇಲ್ಲದ ಪ್ರೀತಿ ಸತ್ತದ್ದು ವ್ಯರ್ಥವೇ ಎಂಬುದಾಗಿ. ಹೌದು, ಕ್ರಿಯೆ, ದೇವರು ಕೂಡ ನಮ್ಮಿಂದ ಇಷ್ಟಪಡುವಂತ ಒಂದು ವಿಚಾರ, ಕ್ರಿಯಾರೂಪದಲ್ಲಿ ನೀನು ದೇವರ ಪ್ರೀತಿಯನ್ನ ತೋರ್ಪಡಿಸಬೇಕೆಂಬುದಾಗಿ. ನಾವು ಬೇರೆ ಬಾಯಿ ಮಾತಿನಲ್ಲಿ ಹೇಳುವಂತವ್ರು ನಾವು ಆಗಿರಬಾರದು ಪ್ರಿಯರೇ. ನಿಜವಾದ ಒಂದು ಕ್ರಿಸ್ತನ ಪ್ರೀತಿಯನ್ನ ನೀನು ಯಾವ ರೀತಿಯಲ್ಲಿ ತೋರಿಸ್ತಾ ಇದ್ದೇವೆ ಎಂಬುದಾಗಿ ದೇವರು ಇದನ್ನ ಕೇಳ್ತಾ ಇದ್ದಾರೆ ಪ್ರಿಯರೇ. ದೇವರು ನಮಗೆ ಸಮಸ್ತವನ್ನ ಕೂಡ ಕೊಟ್ಟಿದ್ದಾರೆ, ತನ್ನ ಮಗನನ್ನೇ ನಮಗಾಗಿ ದಾರೆ ಎತ್ತಿದ್ದಾರೆ. ಏಸಪ್ಪ ಕೂಡ ನಾನು ನಿನ್ನ ಪ್ರೀತಿ ಮಾಡಿದ್ದೇನೆ, ನಾನೇ ನಿನ್ನ ಟ್ರೂ ಫ್ರೆಂಡ್ ಎಂಬುದಾಗಿ ಅವರು ಹೇಳಿದ್ದು ಮಾತ್ರವಲ್ಲ, ಅವರು ಮಾಡಿ ತೋರಿಸಿದ್ರು. ಯಾವ ರೀತಿಯಲ್ಲಿ ಮಾಡಿದ್ರು? ತನ್ನ ಪ್ರಾಣವನ್ನೇ ಕೊಟ್ರು ಪ್ರಿಯರೇ. ನಾವು ನೋಡ್ತೇವೆ ವಾಕ್ಯದಲ್ಲಿ, ಅವರು ಪಕ್ಕೆಯನ್ನ ತಿವಿಯುವಾಗ ನೀರು ಹೊರಟಿತ್ತು ಎಂಬುದಾಗಿ. ಅಂದ್ರೆ ಬಾಡಿಯಲ್ಲಿ ಏಸಪ್ಪ ಒಂದು ಹನಿ ರಕ್ತವನ್ನು ಕೂಡ ತನಗಾಗಿ ಇಟ್ಟುಕೊಳ್ಳಲಿಲ್ಲ. ಅವರು ಸುರಿಸಿದಂತ ಒಂದೊಂದು ರಕ್ತದ ಹನಿಯು ಕೂಡ ನನಗಾಗಿ ನಿನಗಾಗಿ ಏಸಪ್ಪ ಸುರಿಸಿದರು ಪ್ರಿಯರೇ. ಆ ಒಂದು ಪ್ರೀತಿ ಎಷ್ಟು ಅಪಾರವಾದದ್ದಲ್ಲವಾ? ಒಂದು ಸಾರಿ ಒಂದು ಪಾಸ್ಟರ್ ಅವರು ಸಭೆಯನ್ನ ಕಟ್ತಾ ಇದ್ರಂತೆ. ಸಭೆಯನ್ನ ಕಟ್ಟುವಾಗ ಒಂದು ಬ್ರದರ್ ಕೈಯಲ್ಲಿ ಜವಾಬ್ದಾರಿ ಕೊಟ್ರಂತೆ, ನೋಡಪ್ಪ ಯಾರ್ಯಾರು ಎಷ್ಟೆಷ್ಟು ಆಫರಿಂಗ್ ಅನ್ನ ಕೊಡ್ತಾರೋ ದಯಮಾಡಿ ಎಲ್ಲವನ್ನ ಒಂದು ಬುಕ್ ಅಲ್ಲಿ ಬರೆ ಎಂಬುದಾಗಿ. ಸರಿ, ಆ ಬ್ರದರು ಕೂಡ ಎಲ್ಲವನ್ನ ಕೂಡ ಬರಿತಾ ಬಂದ್ರಂತೆ. ಸರಿ, ಪಾಸ್ಟರ್ ಅವ್ರ ಹತ್ರ ಬುಕ್ ಅನ್ನ ಒಪ್ಸಿರುವಾಗ ಅವ್ರೆಲ್ಲವನ್ನ ಓದುತ್ತಾ ಬರುವಾಗ ಅವರ ಸಭೆಯಲ್ಲಿಯೂ ಕೂಡ ಒಂದು ವಿಧವೆ ಇದ್ರಂತೆ. ಯಾಕಪ್ಪ ಈ ವಿಧವೆ ಹೆಸರು ಬರಲಿಲ್ಲ ಎಂಬುದಾಗಿ ಅವರು ಕೇಳುವಾಗ, ಅಯ್ಯೋ ಆ ವಿಧವೆನ ಪಾಸ್ಟರ್, ಅವರು ಕೊಟ್ಟಷ್ಟು ಕಾಸು ನಾನು ಕೂಡ ಕೊಡಬಲ್ಲೆ ಎಂಬುದಾಗಿ ಹೇಳಿದ್ರಂತೆ. ಅವಾಗ ಪಾಸ್ಟರ್ ಆ ಬ್ರದರ್ ನೋಡಿ ಬ್ರದರ್, ನೀವು ಖಂಡಿತ ಆ ವಿಧವೆ ಕೊಟ್ಟಷ್ಟು ನೀವು ಕೊಡ್ಲಿಕ್ಕಾಗಲ್ಲ. ಆಕೆ ತನಗಿದ್ದದೆಲ್ಲವನ್ನ ಕೊಟ್ಟು ಬಿಟ್ಲು, ನೀನು ನಿನಗಿರುವಂತದ್ದನ್ನ ನೀನು ಕೊಡ್ತೀಯ ಎಂಬುದಾಗಿ ಪ್ರಶ್ನೆ ಮಾಡಿದ್ರಂತೆ. ಅವಾಗ ಆ ಬ್ರದರ್ ಏನು ಕೂಡ ಆನ್ಸರ್ ಮಾಡ್ದಿರಾ ತಲೆ ತಗ್ಗಿಸ್ಕೊಂಡ್ರಂತೆ. ಹೌದು, ಎಷ್ಟೋ ಸಾರಿ ಇವತ್ತು ಕೂಡ ಯಜಮಾನ್ರು ಬ್ಲೂ ಟೆಂಟ್ ಅಲ್ಲಿ ಅವರು ಪ್ರೇಯರ್ಗೆ ಹೋಗಿ ಬಂದಾಗ ಕಷ್ಟಪಡುವಂತ ಒಂದು ವ್ಯಕ್ತಿ ತನ್ನಲ್ಲಿದ್ದಂತ ಆಫರಿಂಗ್ ಅನ್ನ ಪಾಸ್ಟರ್ ಇದನ್ನ ಸೇವೆಗಾಗಿ ಉಪಯೋಗಿಸಿಕೊಡ್ರಿ ಎಂಬುದಾಗಿ ಕೊಟ್ರು ಪ್ರಿಯರೇ. ಹೌದು, ಈ ದಿನ ಸ್ವಾಮಿ ನಮ್ಮಲ್ಲಿ ಕೇಳುವಂತದ್ದು, ನನ್ನ ಹಣ ಮಾತ್ರವಲ್ಲ, ನಾನು ಕ್ರಿಸ್ತನ ಕುರಿತಾಗಿ ಹೇಳಬೇಕು, ಕ್ರಿಸ್ತನ ಕುರಿತಾಗಿ ನಾನು ಇತರರೊಟ್ಟಿಗೆ ಹಂಚಿಕೊಳ್ಳಬೇಕೆಂಬುದಾಗಿ ದೇವರು ನಮ್ಮನ್ನ ನೋಡ್ತಾ ಇದ್ದಾರೆ ಪ್ರಿಯರೇ. ದೇವರನ್ನ ಆರಾಧಿಸುವಂತದ್ದು ನಿಜವಾದ ಕ್ರಿಸ್ಮಸ್ ಪ್ರಿಯರೇ. ನಾವು ದೇವರನ್ನ ಮನಪೂರ್ವಕವಾಗಿ ಆರಾಧಿಸ್ತೇವೆ, ನಾವು ಸ್ತುತಿಸುತ್ತೇವೆ, ಇತರರೊಟ್ಟಿಗೆ ನಾವು ಯೇಸುವನ ಕುರಿತು ನಾವು ಶೇರ್ ಮಾಡ್ತೇವಲ್ವಾ, ಅದು ನಿಜವಾದ ಕ್ರಿಸ್ಮಸ್ ಪ್ರಿಯರೇ. ಚೆನ್ನೈಯಲ್ಲಿ ನಮ್ಮ ಜೊತೆಲಿ ಪ್ರಕಾಶ್ ಬ್ರದರ್ ಜಾಯಿನ್ ಆಗಿದ್ದಾರೆ. ಅವ್ರು ಹೇಳ್ತಾ ಇದ್ರು, ಅಲ್ಲಿ ಒಂದು ಸ್ಟ್ರೀಟ್ ಇದೆಯಂತೆ, ಆ ಸ್ಟ್ರೀಟ್ ಅಲ್ಲಿ ನೀನು ಮಿಡ್ ನೈಟ್ ಹೋಗಿ ಊಟ ಕೊಟ್ರು ಕೂಡ ತೆಗೆದುಕೊಂಡು ತಿನ್ನುವಷ್ಟು ಹೊಟ್ಟೆ ಹಸಿವಿನಿಂದ ಅಲ್ಲಿ ಜನಗಳಿರ್ತಾರೆ ಎಂಬುದಾಗಿ. ಹೌದು, ಈ ಲೋಕದಲ್ಲಿ ಎಷ್ಟೊಂದು ಜನ ಒದ್ದಾಡ್ತಾ ಇದ್ದಾರೆ, ಆದ್ರೆ ದೇವರು ನಿನ್ನನ್ನ ಆ ಒಂದು ಪರಿಸ್ಥಿತಿಯಲ್ಲಿ ಇಟ್ಟಿಲ್ಲ. ವೆರಿ ಕ್ರಿಸ್ಮಸ್ ಎಂಬುದಾಗಿ ಹೇಳುವಾಗ ನಾನು ನನ್ನ ಕುಟುಂಬ ಅಲ್ಲ ಪ್ರಿಯರೇ, ನಮಗೂ ಕೂಡ ಈ ಸಾರಿ ತುಂಬಾ ದೊಡ್ಡ ಸೇವೆ, ತುಂಬಾ ದೊಡ್ಡ ಜವಾಬ್ದಾರಿ. ಆದ್ರೆ ನಾವು ನಂಬಿದ್ದೇವೆ, ನಮ್ಮ ದೇವರು ಎಲ್ಲವನ್ನ ಮಾಡ್ಲಿಕ್ಕೆ ಶಕ್ತನೆಂಬುದಾಗಿ ನಾವು ನಂಬಿದ್ದೇವೆ ಪ್ರಿಯರೇ. ಈ ದಿನ ಜಾಯಿನ್ ಆಗಿರುವಂತ ಪ್ರತಿಯೊಬ್ಬರು ಕೂಡ ನಾವು ನಿರ್ಧಾರ ಮಾಡಿಕೊಳ್ಳಬೇಕಾಗಿದೆ. ದೇವರೇ, ಈ ಸಾರಿ ನಿಜವಾದ ಕ್ರಿಸ್ಮಸ್ ಅನ್ಯರ ಮಧ್ಯದಲ್ಲಿ ನಾವು ಮಾಡಬೇಕು. ತಿಳಿಯದೇ ಇರುವಂತವರ ಮಧ್ಯದಲ್ಲಿ ನಾನು ಯೇಸುವಿನ ಸುವಾರ್ತೆಯನ್ನ ಸಾರಬೇಕು. ನನ್ನದು ಅಲ್ಲ ದೇವರು. ನಾವು ದೇವರನ್ನ ಪ್ರತಿಬಿಂಬಿಸ್ತೇವಲ್ಲ ಪ್ರಿಯರೇ, ದೇವರು ಏನ್ ಹೇಳಿದ್ದಾರೆ ಗೊತ್ತಾ? ಸಮಸ್ತವನ್ನ ಕೊಟ್ಟ ಮೇಲೆ, ನಿಮಗೆ ನನ್ನ ಮಗನನ್ನೇ ಕೊಟ್ಟ ಮೇಲೆ ನಾನು ಸಮಸ್ತವನ್ನ ಕೊಡದೆ
ಇರುವೆನೆಂಬುದಾಗಿ ನಮ್ಮ ಸ್ವಾಮಿ ವಾಗ್ದಾನ ಮಾಡಿದ್ದಾರೆ. ಮತ್ತಾಯ 6:33 ನಾವು ನೋಡುವಾಗ, ನೀನು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡು, ಎಲ್ಲವನ್ನ ನಿನಗೆ ಕೊಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಈ ಲೋಕದಲ್ಲಿ ಯಾರು ಆತರ ಹೇಳಿಲ್ಲ ಪ್ರಿಯರೇ. ಫಸ್ಟ್ ನಾನು, ನಮ್ಮ ಆಸ್ತಿ, ನಮ್ಮದು. ಆದ್ರೆ ನಾವು ಯಾವಾಗ ದೇವರ ಸೇವೆಗಾಗಿ, ಏಸುವನ್ನ ನಾನು ಹೇಗಾದ್ರೂ ಇತರರಿಗೆ ನಾನು ಸಾರಬೇಕೆಂಬುದಾಗಿ ನಾವು ಓಡಾಡ್ತೀವಲ್ವಾ, ದೇವರು ಏನ್ ಮಾಡ್ತಾರಂತೆ ಗೊತ್ತಾ? ಇಡೀ ಲೋಕವನ್ನೇ ನಮ್ಮಿಂದ ಬರಂ ಮಾಡ್ತಾರಂತೆ. ಆಮೆನ್, ಹಲ್ಲೆಲೂಯಾ. ಒಂದು ಸಾರಿ ಒಂದು ಯವ್ವನ ಹೆಣ್ಣು ಮಗಳು ಸಭೆ ನಡೀತಾ ಇರ್ಬೇಕಾದ್ರೆ ಆಕೆ ಆಚೆ ಬಂದು ನಿಂತಿರ್ಲಂತೆ. ಆಕೆಗೆ ಜಾಗ ಎಲ್ಲ ಒಳಗಡೆ ಹೋಗ್ಲಿಕ್ಕೆ. ಆಫರಿಂಗ್ ಟೈಮ್, ನೀವೆಲ್ಲರೂ CSI ಸಭೆಗಳನ್ನ ನೀವು ನೋಡಿರ್ಬೋದು. ದೊಡ್ಡ ಆಫರಿಂಗ್ ಪ್ಲೇಟ್ ಅನ್ನ ಹಿಡ್ಕೊಂಡು ನಿಂತಿರ್ತಾರೆ, ಅಮ್ಮ ಆಗ್ಲಿ ಅಯ್ಯ ಅವ್ರಾಗ್ಲಿ. ಅಂದ್ರೆ ಯಾರ್ದಾದ್ರೂ ಮದುವೆ, ವಾರ್ಷಿಕೋತ್ಸವ, ಹುಟ್ಟಿದ ಹಬ್ಬ ಆತರ ಇರ್ಬೇಕಾದ್ರೆ ಅವ್ರು ಬಂದು ಅದ್ರಲ್ಲಿ ಇಡ್ಲಿ ಎಂಬುದಾಗಿ. ಕೊನೆಯಲ್ಲಿ ಎಲ್ಲ ಆಫರಿಂಗ್ ಆದ್ಮೇಲೆ ಹೆಣ್ಮಗಳು ಆಕೆ ಹತ್ರ ಏನು ಇಲ್ಲ ಹಾಕ್ಲಿಕ್ಕೆ. ಸರಿ, ಅಮ್ಮವ್ರು ಬಂದು ಎಲ್ಲ ಹಾಕಿದ್ದಾಯ್ತು. ಆ ತಟ್ಟೆನ ತೆಗೆದುಕೊಂಡು ಬಂದು ಅಲ್ಲಿ ಕೆಳಗಡೆ ಇಟ್ಟಾಗ ಎಲ್ಲರೂ ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ತಿರುವಾಗ ಆ ಹೆಣ್ಣು ಮಗು ಓಡೋಗಿ ಆ ತಟ್ಟೆನ ಕೆಳಗಡೆ ಇಟ್ಟು ಆ ತಟ್ಟೆ ಮೇಲೆ ಆಕೆ ಕಾಲ್ ಮಡಚಿ ಕುತ್ಕೊಂಡ್ಲಂತೆ. ಎಲ್ಲರೂ ಕಣ್ಬಿಟ್ಟು ಆಶ್ಚರ್ಯವಾಗಿ ಇದೇನಿದು ಅಂತ ಹೇಳುವಾಗ ಒಬ್ರು ಬ್ರದರ್ ಹೇಳಿದ್ರಂತೆ, ಆಕೆ ತನ್ನನ್ನೇ ದೇವರಿಗೆ ಕಾಣಿಕೆಯಾಗಿ ಒಪ್ಪಿಸಿಕೊಟ್ಟಿದ್ದಾಳೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ರೋಮ 12:1 ದೇವರು ನಮಗೆ ಈ ರೀತಿಯಾಗಿ ತಿಳಿಯಪಡಿಸಿದ್ದಾರೆ. ನಾವು ನಮ್ಮ ದೇಹಗಳನ್ನ ದೇವರಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕೆಂಬುದಾಗಿ ಪ್ರೇರೆ. ಹೌದು, ದೇವರು ಕೇಳುವಂತದ್ದು ನಾವು ಎಷ್ಟು ಸುಂದರ. ನಮ್ಮ ಬ್ಲೂ ಟೆಂಟ್ ಸಭೆಯಲ್ಲಿ ನಾವು ಪ್ರತಿ ವಾರ ನಾವು ಆಡ್ಲಿಕ್ಕೆ ಇಷ್ಟಪಡ್ತೇವೆ. ನಮ್ಮ ದೇವರು ಬೆಳ್ಳಿಯನ್ನ ಕೇಳಲಿಲ್ಲ, ಬಂಗಾರವನ್ನ ಕೇಳಲಿಲ್ಲ, ಏನು ಕೂಡ ಕೇಳಲಿಲ್ಲ. ಕೇಳಿದ್ದು ಒಂದೇ, ಮಗಳೇ ನಿನ್ನ ಹೃದಯವನ್ನ ನನಗಾಗಿ ಕೊಡ್ತೀಯ ಎಂಬುದಾಗಿ. ಹೌದು ಪ್ರಿಯರೇ, ಈ ದಿನ ನಿನ್ನ ಹೃದಯದಲ್ಲಿ ಯೇಸುವಿಗೆ ನೀನು ಸ್ಥಳ ಕೊಡೋದಾದ್ರೆ ಆತನು ನಿತ್ಯ ನಿರಂತರವು ನಿನ್ನಲ್ಲಿ ಮಾತ್ರವಲ್ಲ, ನಿನ್ನ ಸಂತತಿಗೋಸ್ಕರವೇ ನನ್ನ ಯೇಸು ಕಾದಿದ್ದಾರೆ ಪ್ರಿಯರೇ. ನೀನ್ ಹೇಗಿತ್ತು, ನಿನ್ನ ಫ್ಯಾಮಿಲಿ ಹಿಸ್ಟ್ರಿ ಹೇಗಿತ್ತೋ ಅದು ಯಾವುದು ಏಸಪ್ಪಗೆ ಬೇಡ. ನೀನು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ದೇವರು ನಮ್ಮ ಸಂಗಡ ಬಂದು ನಿವಾಸ ಮಾಡುವಂತ ದೇವರಾಗಿದ್ದಾರೆ ಪ್ರಿಯರೇ. ಈ ಒಂದು ಕ್ರಿಸ್ಮಸ್ ಸೀಸನ್ ಅಲ್ಲಿ ನಾವು ಬೇಡನ್ವಾ, ದೇವರ ನಿಜವಾದ ಕ್ರಿಸ್ಮಸ್ ನಾನು ಸೆಲೆಬ್ರೇಟ್ ಮಾಡ್ಬೇಕು. ದೇವರ ವಾಕ್ಯ ಹೇಳುತ್ತದೆ, ಈ ಬಡವರಲ್ಲಿ ನೀನ್ ಯಾರಿಗಾದ್ರೂ ಒಬ್ಬರಿಗೆ ಏನಾದ್ರೂ ಕೊಡೋದಾದ್ರೆ ಅದು ನನಗೆ ಕೊಟ್ಟ ಹಾಗಾಯ್ತು ಎಂಬುದಾಗಿ. ದೇವರ ವಾಕ್ಯ ಅದೇ ರೀತಿ ಹೇಳ್ತದೆ, ಶ್ರೀಮಂತರು ದೇವರ ರಾಜ್ಯಕ್ಕೆ ಸೇರುವುದು ಅಸಾಧ್ಯ ಎಂಬುದಾಗಿ. ಒಂಟೆಯು ಸೂಜಿಯ ಒಂದು ಕಣ್ಣಿನಲ್ಲಿ ತೂರಿ ಹೋಗ್ಬಿಡುತ್ತಂತೆ, ಆದ್ರೆ ಶ್ರೀಮಂತರು ದೇವರ ರಾಜ್ಯಕ್ಕೆ ಸೇರುವುದು ಅಸಾಧ್ಯ ಎಂಬುದಾಗಿ. ನಿಜ, ಕಷ್ಟ. ಆದ್ರೆ ಯಾವಾಗ ನಾನು ದೇವರಿಗಾಗಿ ಸಮಸ್ತವನ್ನ ನೋಡಿ, ಅಬ್ರಹಾಮ ನೋಡ್ರಿ, ದೇವ್ರು ಹೇಳಿದ್ರು ನಿನ್ನ ಮಗನ ನೀನು ಒಪ್ಪಿಸು ಎಂಬುದಾಗಿ. ಆದ್ರೆ ಅಬ್ರಹಾಮನ್ ಏನ್ ಮಾಡಿದ್ರು ಗೊತ್ತಾ? ನನ್ನ ಮನಸ್ಸು ದೇವರಿಗೆ ಗೊತ್ತು, ನಾನು ಕೊಡುತ್ತೇನೆ ಎಂಬುದಾಗಿ ಅವರು ಸುಮ್ನೆ ಕುಳಿತು ಬಿಡ್ಲಿಲ್ಲ. ಅವ್ರು ಏನ್ ಮಾಡಿದ್ರು? ಕ್ರಿಯಾರೂಪದಲ್ಲಿ ಹೋಗಿ, ಇಗೋ ಸ್ವಾಮಿ, ನನ್ನ ಮಗನನ್ನ ನಿನಗಾಗಿ ನಾನು ಸಮರ್ಪಿಸುತ್ತೇನೆ ಎಂಬುದಾಗಿ. ಆ ಮುಪ್ಪಾದಾಗ 100 ವಯಸ್ಸಾದಾಗ ಅವ್ರು ಏನ್ ಮಾಡಿದ್ರು? ಎಷ್ಟು ದುಃಖ ಆಯ್ತೋ ಏನೋ. ಆದ್ರೆ ಒಂದು ದೇವ್ರು ಹೇಳಿದ್ದಾರೆ, ನನ್ನ ಮಗನ ನಾನು ಸಮರ್ಪಿಸಬೇಕು. ಆ ಎತ್ತೋ ಟೈಮಲ್ಲಿ, ಬಲಿ ಕೊಡುವಂತ ಸಮಯದಲ್ಲಿ ದೇವರು ಏನ್ ಮಾಡಿದ್ರು ಗೊತ್ತಾ? ಒಂದು ಕುರಿ ಮರಿಯನ್ನ ಅಲ್ಲಿ ಇಟ್ಟಿದ್ರು ಪ್ರೇರೆ. ದೇವರು ನಮ್ಗೆ ಹೇಳಿದ್ದಾರೆ, ನಾನು ಕೊಡುತ್ತೇನೋ ಇಲ್ಲವೋ ಎಂಬುದಾಗಿ. ನೋಡು, ನಮ್ಮ ದೇವರು ಕೊಡುವ ದೇವರು ಪ್ರೇರೆ. ಅಲ್ಲಿ ಮಗನನ್ನ ಸಮರ್ಪಿಸಿಲ್ಲ, ಮಗನಿಗೆ ಬದಲಾಗಿ ಒಂದು ಕುರಿಯನ್ನ ತಾನೆ. ಆ ಕುರಿ ಬೇರೆ ಯಾರು ಇಲ್ಲ, ಯಜ್ಞದ ಕುರಿಮರಿಯಾದಂತ ನಿನ್ನ ಯೇಸು ಅವರಾಗಿದ್ದಾರೆ ಪ್ರಿಯರೇ. ದೇವರನ್ನ ಬಲಿ ಕೇಳ್ತಿಲ್ಲ, ನಾವು ಕೊಡೋಣ. ನಮ್ಮ ಬಳಿ ಇರುವಂತದ್ದು ಪ್ರತಿಯೊಂದನ್ನ ನಾವು ನಿರ್ಧಾರ ಮಾಡಿದ್ದೇವೆ, ಏನ್ ಬರುತ್ತೋ ಏನ್ ಬರಲ್ವೋ. ಆದ್ರೆ ಒಂದು ನಾವು ಅಂದುಕೊಂಡಿದ್ದೇವೆ, ಸುಮಾರು 7-8 ಸೆಂಟರ್ಸ್ ಅಲ್ಲಿ ನಾವು ಕ್ರಿಸ್ಮಸ್ ಮಾಡೋಣ. ನಾವು ನಿರ್ಧಾರ ಮಾಡಿದ್ದೇವೆ, ಮಾಡೋಣ. ಪ್ರತಿ ಕಡೆ ಊಟ ಕೊಡ್ಬೇಕು. ಸೊ ದೇವರು ಒದಗಿಸ್ತಾರೆ. ನನ್ನ ದೇವರು ಯೆಹೋವ ಈರೆ, ಒದಗಿಸುವಾತನು. ಹಲ್ಲೆಲೂಯಾ. ನನ್ನ ದೇವರು ಕಹಿಯಾದದನ್ನ ಸಿಹಿಯಾಗಿ ಮಾಡುವ ದೇವರು, ಏನು ಇಲ್ಲದೆ ಇದ್ದದನ್ನ ಇರುವ ಹಾಗೆ ಮಾಡುವ ದೇವರು. ಈ ದಿನ ನೀನ್ ಹೇಗಿದ್ಯಾ? ಕಷ್ಟದಲ್ಲಿದ್ಯಾ? ಕಣ್ಣೀರಿನಲ್ಲಿದ್ಯಾ? ದೇವರ ಎಲ್ಲರೂ ಕೂಡ ಕ್ರಿಸ್ಮಸ್ ಸೆಲೆಬ್ರೇಷನ್ ಅಲ್ಲಿ ಇದ್ದಾರೆ. ಆದ್ರೆ ನನ್ನ ಮನೆಯಲ್ಲಿ ಸಾಲ ಅಪ್ಪ, ದುಡ್ಡಿಲ್ಲ ದೇವ್ರೆ, ಯಾವ ರೀತಿ ಎಂಬುದಾಗಿ ನೀನು ಅಂದುಕೊಳ್ತಿದ್ಯಾ? ಯೋಚನೆ ಮಾಡ್ಬೇಡ. ಕಾಡಿನಲ್ಲಿ, ಮರಳು ಭೂಮಿಯಲ್ಲಿ ದೇವರು ಹಾಗರಳಿಗೆ ನೀರಿನ ಒರತೆಗಳನ್ನ ಉಕ್ಕಿಸಿದ್ರು ಪ್ರಿಯರೇ. ಹಲ್ಲೆಲೂಯಾ. ನಂಬೋಣ. ನೀನು ನಂಬಿರುವಂತ ನನ್ನ ಯೇಸುವಿಗೆ ಎಲ್ಲವೂ ಸಾಧ್ಯವೇ. ನಾವು ಕೂಡ ಅದೇ ಪರಿಸ್ಥಿತಿ ಇದ್ದೇವೆ ಪ್ರಿಯರೇ. ನನಗೆ ಚೆನ್ನಾಗಿ ನೆನಪಿದೆ, 2020 ಕ್ರಿಸ್ಮಸ್ ನಾವು ಅಂದುಕೊಂಡಂತ ಎಲ್ಲ ಸೇವೆಯನ್ನ ಮಾಡಿ ಮುಗಿಸಿ ನಾವು ಊರಿಂದ ಬರುವಾಗ ಹೈವೇಲಿ ನಾವು ಚೆಕ್ ಮಾಡಿದೆವು, ಯಾವುದೇ ಕ್ಯಾಶ್ ನಮ್ಮ ಹತ್ರ ಇಲ್ಲ. ಇದ್ದಿದ್ದು ಒಂದು SBI ಅಕೌಂಟ್ ಅಲ್ಲಿ 350 ರೂಪೀಸ್ ಅಷ್ಟೇ ಇತ್ತು. ನಂಬ್ತೀರಾ? ಬರೀ
₹350 ಇತ್ತು. ಸಂತೋಷ ಆಯ್ತು. ದೇವ್ರೆ, ಅಂದುಕೊಂಡಂತ ಎಲ್ಲಾ ಸೇವೆ ನಾವು ಮಾಡಿದ್ವಲ್ಲ ಸ್ವಾಮಿ, ಎಷ್ಟೊಂದು ಕೃಪೆ ಎಂಬುದಾಗಿ. ದೇವರ ಅಷ್ಟಕ್ಕೆ ಬಿಡ್ಲಿಲ್ಲ ಪ್ರಿಯರೇ. ಆ ದಿನ 350 ಇತ್ತು. ಈ ದಿನ ದೇವರು ಸಮಸ್ತವನ್ನು ಕೊಟ್ಟಿದ್ದಾರೆ. ಹೌದು, ನನ್ನ ದೇವರು ಸಾಕ್ಷಿಯನ್ನು ಹೊರಡಿಸುವ ದೇವರು ಪ್ರಿಯರೇ. ಆತನಿಗೆ ಎಲ್ಲವೂ ಸಾಧ್ಯವೇ. ಈ ದಿನ ಯಾರು ನಿನ್ನ ಬಳಿಯಲ್ಲಿ ಏನು ಇಲ್ಲ ಎಂಬುದಾಗಿ ನಿನ್ನನ್ನು ತುಚ್ಛವಾಗಿ ಕಾಣ್ತಿದ್ದಾರೋ ಅವರ ಮಧ್ಯದಲ್ಲಿ ನನ್ನ ದೇವರು ನಿನ್ನನ್ನು ಸುಂದರವಾದ ಕಿರೀಟವನ್ನಾಗಿ ಮಾಡಲಿಕ್ಕೆ ಅವರು ಶಕ್ತರಾಗಿದ್ದಾರೆ ಪ್ರಿಯರೇ. ಎಲ್ಲಿ ಅವಮಾನವೋ ಅಲ್ಲಿ ನಿನಗೆ ನಾನು ಮಾನವನ್ನು ಕೊಡುತ್ತೇನೆ ಎಂಬುದಾಗಿ ನನ್ನ ಯೇಸು ಪ್ರಾಮಿಸ್ ಮಾಡ್ತಿದ್ದಾರೆ. ಈ ಲೋಕದಿಂದ ನಾವು ಹೋಗುವಾಗ ಏನನ್ನ ಕೂಡ ತೆಗೆದುಕೊಂಡು ಹೋಗಲ್ಲ. ನಾವು ಯಾವಾಗ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ಪ್ರಯತ್ನ ಮಾಡ್ತೇವೋ, ದೇವರ ವಾಕ್ಯ ನಮ್ಗೆ ಹೇಳುತ್ತದೆ, ನಿನಗೆ ಸಮಸ್ತವನ್ನ ನಾನು ಕೊಡುತ್ತೇನೆ ಮಗಳೇ, ಪ್ರಾಣವನ್ನೇ ಕೊಟ್ಬಿಟ್ಟಿದ್ದೇನೆ, ಇನ್ನೇನ್ ಬೇಕು ನಿನ್ಗೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ದಾರೆ ಪ್ರೇರೆ. ಈ ವಾಗ್ದಾನವನ್ನ ಸ್ವೀಕಾರ ಮಾಡಿಕೊಳ್ಳಿ. ಯಾರ್ಯಾರು ಈ ಕ್ರಿಸ್ಮಸ್ ಅನ್ನ ಕಣ್ಣೀರಿನಲ್ಲಿ ದೇವರೇ ನಾನು ಹಾದು ಹೋಗ್ತಿದ್ದೇನೆ ಎಂಬುದಾಗಿ ಅಂದುಕೊಳ್ತಿದ್ದೀರೋ, ನೀವು ಒಂದು ಕೆಲಸ ಮಾಡ್ರಿ, ನೀವು ದೇವರನ್ನ ಫಸ್ಟ್ ಆರಾಧನೆ ಮಾಡ್ರಿ. ನಿನ್ನಲ್ಲಿರುವಂತದ್ದು ಸ್ವಲ್ಪವೇ ಆಗಿರ್ಬೋದು, ಆ ಬಡ ವಿಧವೆಯ ಹಾಗೆ ಆ ಫಸ್ಟ್ ಅನ್ನ, ಆ ಕಡೇ ಭಾಗವನ್ನ ದೇವರಿಗಾಗಿ ನೀನು ಬಿತ್ತು. ಆವಾಗ ನಿಜವಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ, ಅದು ಬರಗಾಲ ಮುಗಿಯುವವರೆಗೂ ಮಡಿಕೆಲಿದ್ದಂತ ಹಿಟ್ಟು ಆಗ್ಲಿ ಎಣ್ಣೆ ಆಗ್ಲಿ ತೀರಲಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಇನ್ನೇನ್ ಬೇಕ್ರಿ ನಮ್ಗೆ? ಎಷ್ಟೊಂದು ಪ್ರಾಮಿಸ್ ಅಲ್ವಾ? ಸೋತು ಹೋಗಿರುವಾಗ ದೇವರು ನಮ್ಮನ್ನ ಬಲಪಡಿಸುವ ದೇವರು ಬೇರೆ. ನೀನು ನೊಂದುಕೊಳ್ಳಬೇಡ, ಅಂಜಬೇಡ, ನಿನ್ನ ಬಳಿ ಏನು ಇಲ್ವಾ, ಚಿಂತೆ ಮಾಡ್ಬೇಡ, ಹೇಳಿದೆಲ್ಲವನ್ನ ಮಾಡು, ದೇವರನ್ನ ಆರಾಧಿಸು, ಏಸುವನ ಇತರರಿಗೆ ಸಾರು. ನಿನ್ನ ಹತ್ರ ಒಂದು ವೇಳೆ ದಿ ಬೆಸ್ಟ್ ಇದೆಯಾ, ದೇವರಿಗಾಗಿ ಅದು ಕೊಡು. ನಾನ್ ಮಾಡಿದ್ದೇನೆ ನಾನು ಎಲ್ಲವನ್ನ ನಾನು ಮಾಡಿದೆ. ನನ್ನ ಮದುವೆ ಆದ ಹೊಸದ್ರಲ್ಲಿ ನನ್ನ ಬಳಿ ಇದ್ದದ್ದು 2 ಸ್ಯಾರಿ. ಒಂದು ಸ್ಯಾರಿ ಯಾರೋ ನನ್ಗೆ ಗಿಫ್ಟ್ ಕೊಟ್ರು. ಮದ್ವೆ ಆಗಿ ಹೊಸದಾಗಿ ಗಂಡ ಹೆಂಡತಿ ಬಂದಿದ್ದಾರೆ ಎಂಬುದಾಗಿ ಯಾರೋ ನನ್ಗೆ ಒಂದು ಗಿಫ್ಟ್ ಅನ್ನ ಕೊಟ್ಟಾಗ ನಾನು ಏನ್ ಮಾಡ್ದೆ, ಇನ್ನೊಬ್ರು ದಂಪತಿಗಳು ಮನೆಗ್ ಬಂದಾಗ ಸೊ ಅದನ್ನ ಎತ್ತಿ ನಾನು ಕೊಟ್ಟೆ. ನಮ್ಮ ಅತ್ತೆ ನನ್ನ ಬೈದ್ರು, ನಿನ್ನ ಬಳಿ ಏನಿಲ್ವಲ್ಲಮ್ಮ, ನೀನ್ ಯಾಕೆ ಕೊಡ್ತೀಯ ಎಂಬುದಾಗಿ. ಉಣ್ಣಿಲ್ಲ ಅಮ್ಮ, ನಾ దగ్గర ಉಂಡೇದಿ, ನೀನು ಇವನೇ ಇವ್ವಲ್ಲ ಅಂತ ಹೇಳಿ ನಾನು ಕೊಟ್ಟಾಗ ಅದೇ ದಿನ ಅದಕ್ಕಿಂತ ಬೆಸ್ಟ್ ಆದದನ್ನ ದೇವರು ನನಗೆ ಕೊಟ್ಟಿರ್ತಾರೆ. ಅಲ್ಲಿಂದ ನಾನು ಪ್ರಾರಂಭ ಮಾಡಿದೆ, ಕೊಡುವುದರಲ್ಲಿ ಎಷ್ಟೊಂದು ಸಂತೋಷವಿದೆ ಎಂಬುದಾಗಿ. ನಾವು ಕೊಡುವಾಗ ದೇವರು ಪರಲೋಕದ ದ್ವಾರಗಳನ್ನ ತೆರೆದು ನಮಗೆ ಸುವರಗಳನ್ನ ಸುರಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಯೇಸುವನ್ನ ಇತರರಿಗೆ ನಾವು ಕೊಡೋಣವಾ? ಯೇಸುವಿನ ಸುವಾರ್ತೆನ ನಾವು ಇತರರೊಟ್ಟಿಗೆ ನಾವು ಹಂಚಿಕೊಳ್ಳೋಣವಾ? ಬೇರೆ ನಾನು ನನ್ನ ಕುಟುಂಬವೇ ಎಂಬುದಾಗಿ ನಾವು ಇರ್ದಿರಾ ಈ ಒಂದು ಪ್ರಾಮಿಸ್ ಅನ್ನ ನಾವು ಹೋಲ್ಡ್ ಮಾಡೋಣ. ದೇವ್ರೆ, ನಾನು ಇತರರಿಗೆ ಸುವಾರ್ತೆನ ಸಾರ್ತೇನೆ, ನಿನ್ನ ಪ್ರೀತಿಯನ್ನ ನಾನು ಸಾರ್ತೇನೆ. ಎಲ್ಲಿ ಯಾರು ಯೇಸುವಿನ ಬಗ್ಗೆ ಅರಿಯದೇ ಇದ್ದಾರೋ ಒಂದು ಸಾರಿ ನೀನು ಯೇಸುವಿನ ಬಗ್ಗೆ ಅವರಿಗೆ ಹೇಳ್ರಿ. ಒಂದು ಸಾರಿ ಹೇಳು. ಯಾವ ದಿನ ಆ ಒಂದು ವಾಕ್ಯವು ಅವರಲ್ಲಿ ಫಲ ಕೊಡುತ್ತದೋ ನಮ್ಗೆ ಗೊತ್ತಿಲ್ಲ. ಹೇಳುವುದು ನಮ್ಮ ಕೆಲಸ. ನಮ್ಮನ್ನ ಯಾರು ಸಾಯಿಸಲ್ಲ, ಯಾರು ಗನ್ನೆತ್ತಿ ಶೂಟ್ ಮಾಡಲ್ಲ. ನಿನ್ನ ಬಲಿ ಆಗುತ್ತಾ? ಈ ಒಂದು ಸಮಯದಲ್ಲಿ ಒಂದು ಸ್ತ್ರೀಗಾಗ್ಲಿ, ಒಂದು ಮನುಷ್ಯನಿಗೆ ನಾನು ದೇವರ ವಾಕ್ಯ ನಾನು ಸಾರಬೇಕೆಂಬುದಾಗಿ ದೇವರು ನಿನ್ನ ಮನಸ್ಸಿನಲ್ಲಿ ಪ್ರೇರೇಪಣೆ ಕೊಟ್ಟಾಗ ಈ ಕ್ರಿಸ್ಮಸ್ ಸೀಸನ್ ಅದಕ್ಕಾಗಿ ಉಪಯೋಗಿಸಿಕೊ. ದೇವರೇ, ಒಂದು ದಿನದಲ್ಲಿ ಒಬ್ಬರಿಗಾದ್ರೂ ನಾನು ಸುವಾರ್ತೆನ ಸಾರಬೇಕು. ದೇವರು ಅದಕ್ಕಾಗಿ ಲೋಕಕ್ಕೆ ಬಂದರು ಪ್ರೇರೆ. ಆ ಒಂದು ದೊಡ್ಡ ಕಮಿಷನ್ ಅನ್ನ, ಆ ಒಂದು ದೊಡ್ಡ ವಾಗ್ದಾನವನ್ನ ನಾವು ಹಿಡಿದುಕೊಂಡು, ದೇವರು ನನಗೂ ನಿನಗೆ ಕೊಟ್ಟಂತ ಜವಾಬ್ದಾರಿ ಒಬ್ಬರಾದರೂ ನಾಶವಾಗಬಾರ್ದೆಂದು ದೇವರ ಹತ್ರ ನಮ್ಮನ್ನ ಒಪ್ಪಿಸಿಕೊಳ್ಳೋಣ. ದೇವರೇ, ನಾನು ಇದನ್ನ ಮಾಡ್ತೇನೆ, ನನ್ನನ್ನು ಬಲಪಡಿಸು ಎಂಬುದಾಗಿ ನಾವು ಕರ್ತನ ಬಳಿಯಲ್ಲಿ ನಾವು ನಮ್ಮನ್ನು ಒಪ್ಪಿಸಿಕೊಡುವಾಗ ದೇವರು ನಿಜವಾಗಿ ಉನ್ನತವಾದ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅವರು ಶಕ್ತರಾಗಿದ್ದಾರೆ ಪ್ರಿಯರೇ. ಕರ್ತನು ತಾನೇ ಒಂದು ವಾಕ್ಯವನ್ನು ಆಶೀರ್ವಾದ ಮಾಡಿ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಹಾಲೆಲೂಯಾ. ಕರ್ತನು ತಾನೇ ಈ ಒಂದು ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಕೇಳಿಸಿಕೊಂಡಂತ ನಿಮ್ಮೆಲ್ಲರ ಹೃದಯಗಳಲ್ಲಿ ಅದು ಉನ್ನತವಾದಂಥ ಬದಲಾವಣೆ ತರಲಿ ಮತ್ತು ನಿಜವಾದ ಕ್ರಿಸ್ಮಸ್ ಅನ್ನ ನೀವೆಲ್ಲರೂ ಸೆಲೆಬ್ರೇಟ್ ಮಾಡುವ ಹಾಗೆ ದೇವರು ನಿಮ್ಮನ್ನು ಉಪಯೋಗಿಸಲಿ ಪ್ರಿಯರೇ. ಆಮೆನ್. ಸೊ ಪ್ರೀತಿಯ ದೇವ ಮಗುವೆ, ವಾಕ್ಯವನ್ನು ಸ್ವೀಕಾರ ಮಾಡಿದ್ದೀರಿ. ಜೇಮ್ಸ್ ಅವರು ಹೇಳ್ತಾರೆ, ವಾಕ್ಯವನ್ನ ಬರೀ ಕೇಳಿಸ್ಕೊಳ್ಳುವಂಥವ್ರಾಗಿರಬಾರ್ದು, ವಾಕ್ಯವನ್ನ ಅನುಸರಿಸಿ ನಡೆಯುವಂಥವ್ರಾಗಬೇಕು. ಓಕೆ, ಸೊ ವಾಕ್ಯವನ್ನು ಅನುಸರಿಸಿ ನಡೆಯುವಂಥವ್ರಾಗಿ ನಿಜವಾದ ಕ್ರಿಸ್ಮಸ್ ಅನ್ನ, ದೇವರು ಮೆಚ್ಚುವಂಥ ಕ್ರಿಸ್ಮಸ್ ಅನ್ನ ನಾವು ಎಲ್ಲರೂ ಮಾಡೋಣ. ಕ್ರಿಸ್ತನ ಪ್ರೀತಿಯನ್ನು ಅನೇಕರಿಗೆ ಸಾರೋಣ. ಅವಶ್ಯಕತೆಯಲ್ಲಿರುವಂಥವ್ರಿಗೆ, ಅನೇಕರಿಗೆ ಈ ಒಂದು ಕ್ರಿಸ್ಮಸ್ ಒಂದು ವ್ಯತ್ಯಾಸಕರವಾದ ಕ್ರಿಸ್ಮಸ್ ಆಗಿ ಅನೇಕರ ಜೀವಿತದಲ್ಲಿ ಯೇಸು ಬಂದಂಥ
ವರ್ಷವಾಗಿ, ಅನೇಕರ ಜೀವಿತದಲ್ಲಿ ಬಿಡುಗಡೆಯ ವರ್ಷವಾಗಿ, ಅನೇಕರ ಜೀವಿತದಲ್ಲಿ ಉನ್ನತವಾದ ಸಂತೋಷದ ವರ್ಷವಾಗಿ ಅವರ ಲೈಫಲ್ಲಿ ಯೇಸುವನ್ನು ಹೊಂದುವಂಥದ್ದು ಅತಿ ಶ್ರೇಷ್ಠವಾದಂಥ ಕಾರ್ಯವಾಗಿದೆ. ಅಂಥ ಮಹೋನ್ನತವಾದಂಥ ಕಾರ್ಯ ಈ ಸೀಸನಲ್ಲಿ ಉಂಟಾಗಲಿ ಪ್ರಿಯರೇ. ಸೊ ಪ್ರಾರ್ಥನೆ ಮಾಡ್ರಿ, ನಿಮ್ಮ ಸ್ನೇಹಿತರ ಹೆಸರುಗಳು ಬರ್ಕೊಳ್ರಿ, ನಿಮ್ಮ ನೆರೆಹೊರೆಯವರ ಹೆಸರುಗಳು ಬರ್ಕೊಳ್ರಿ. ಯಾರಿಗೆ ಕ್ರಿಸ್ತನ ಪ್ರೀತಿ ಸಾರಬೇಕಂತಿದ್ದೀರೋ ಅಂಥವರ ವಿಷಯದಲ್ಲಿ ನೀವು ಇನ್ವೆಸ್ಟ್ ಮಾಡ್ರಿ. ಹೇಗಾದರೂ ಕ್ರಿಸ್ತನ ಪ್ರೀತಿನ ಹಂಚಲು ದೇವರ ಜ್ಞಾನವನ್ನು ಕೇಳಿಕೊಂಡು ಕ್ರಿಸ್ತನ ಪ್ರೀತಿನ ಹಂಚಿರಿ ಪ್ರಿಯರೇ. ದೇವರು ತಾನು ನಿಮ್ಮೆಲ್ಲರನ್ನ ತನ್ನ ನಾಮದ ಮಹಿಮೆಗಾಗಿ ಉಪಯೋಗಿಸಿ ಮುನ್ನಡೆಸಿ ಕಾಪಾಡಲಿ. ಪ್ರಾರ್ಥನೆ ಮಾಡೋಣ. ಕಡೆಯದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಜೊತೆಯಲ್ಲಿರುವಂಥ ಪ್ರಕಾಶ್ ಪ್ರಾರ್ಥನೆ ಮಾಡ್ತಾರೆ. ಪ್ರಕಾಶ್. ಓಕೆ ಸರ್. ಪ್ರಾರ್ಥನೆ. ಪ್ರೀತಿಯುಳ್ಳ ಪರಮ ತಂದೆಯೇ, ನಿಮಗೆ ಸ್ತೋತ್ರ ಕರ್ತನೆ, ಸ್ತೋತ್ರ ರಾಜನೇ. ಅಪ್ಪ ಸರ್ವಶಕ್ತನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ 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 ರಾಜನೇ. ಅಪ್ಪ ಈ 5ನೇ ದಿವಸಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ಈ ಪ್ರತಿ ಝೂಮ್ ಪ್ರೇಯರ್ ಕೂಡ ಸ್ವಾಮಿ ಯಾವುದೇ ರೀತಿಯಲ್ಲಿ ತಡವಾಗದೆ ಸ್ವಾಮಿ ನಡಿಲಿಕ್ಕೆ ಆಗುವಂತ ಕೃಪೆ ಕೊಡೋದಕ್ಕಾಗಿ ಸ್ತೋತ್ರ ಕರ್ತನೆ ಸ್ವಾಮಿ. ಸ್ತೋತ್ರ ರಾಜನೇ. ಅಪ್ಪ ನಮ್ಗೆ ಬೇಕಾಗಿರೋ ಒಳ್ಳೆ ಆಲೋಚನೆ ಸ್ವಾಮಿ. ಅಪ್ಪ ನಿನ್ನ ಸೇವೆಗೆ ಮೂಲಕ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ಇಲ್ಲಿ ಕೇಳಿದಂತ ಪ್ರತಿಯೊಂದು ಕಿವಿಯನ್ನ ಮುಟ್ಟು ರಾಜನೆ. ಅಪ್ಪ ಹೃದಯದಲ್ಲಿ ವಾಕ್ಯ ಪ್ರತಿಯೊಂದು ಹೃದಯದಲ್ಲಿ ಕ್ರಿಯೆ ಮಾಡ್ಬೇಕಾಗಿ ನಾ ಪ್ರಾರ್ಥಿಸ್ತದೆ ಸ್ವಾಮಿ. ಸ್ತೋತ್ರ ಕರ್ತನೆ. ಅಪ್ಪ ನಿಜವಾದ ಕ್ರಿಸ್ಮಸ್ ನಾವು ಅಪ್ಪ ತಿಳಿದು ಅದ್ರ ಪ್ರಕಾರ ಮಾಡುವಂತೆ ನಮ್ ಸಹಾಯ ಮಾಡು ದೇವರೇ. ಅಪ್ಪ ನಿನ್ನ ಆರಾಧನೆ ಮಾಡುವಂತೆ, ನಿನ್ನ ನಾಮವನ್ನು ಹೊಗಳುವಂತೆ, ಕೊಂಡಾಡುವಂತೆ, ಅಪ್ಪ ನಿನ್ನ ಪ್ರೀತಿಯನ್ನ ಬೇರೆಯವರಿಗೆ ಹಂಚುವಂತೆ, ನಿನ್ನ ಸ್ವಾರ್ಥನ ಬೇರೆಯವರಿಗೆ ಹಂಚುವಂತೆ ಅಪ್ಪ ನಮ್ಗೆ ಒಳ್ಳೆ ಆಲೋಚನೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ನಿನ್ನ ಒಂದು ಸೇವೆ ಯಾವುದೇ ರೀತಿಯಲ್ಲಿ ತಡವಾಗದೆ ಸ್ವಾಮಿ. ಅಪ್ಪ ನಮ್ಗಿರೋ ಎದುರುವಂತ ಎಲ್ಲ ಸೈತನನ ತಂತ್ರಗಳು, ಕುತಂತ್ರಗಳು ಯೇಸುವಿನ ನಾಮದಲ್ಲಿ ನಾವು ಲಯ ಮಾಡ್ತಿದ್ದೇವೆ ಸ್ವಾಮಿ. ಅಪ್ಪ ನಿನ್ನ ಚಿತ್ತದ ಮೇರೆಗೆ ಸ್ವಾಮಿ. ಅಪ್ಪ ಸಾರು ಮತ್ತೆ ಲಕ್ಷ್ಮಿ ಎಲ್ಲೆಲ್ಲಿ ಹೋಗ್ತಾರೆ ಸ್ವಾಮಿ, ಎಲ್ಲ ಸೇವೆ, ಎಲ್ಲ ಸೇವೆ ದಾರಿಯಲ್ಲಿ ಕೂಡ ಸ್ವಾಮಿ ಹೋಗುವಂತ ಬರುವಂತ ಎಲ್ಲಾ ವಿಚಾರದಲ್ಲಿ ನಿನ್ನ ಕೃಪೆ ಇರಲಿ ಸ್ವಾಮಿ. ವಿಶೇಷವಾಗಿ ಅವ್ರಿಗೆ ಅನೇಕ ಅಗತ್ಯಗಳಿರ್ಬೋದು ಸ್ವಾಮಿ. ಅಪ್ಪ ಹಣದ ಅಗತ್ಯ, ಮನುಷ್ಯರ ದಯೆ, ಎಲ್ಲ ದಯೆಗಳು ಸ್ವಾಮಿ ನೀನು ಪರಲೋಕದಿಂದ ಸಂಧಿಸ್ಬೇಕಾಗಿ ನಾ ಕೇಳ್ಕೊಳ್ತಿದ್ದೇವೆ ಸ್ವಾಮಿ. ಆರ್ಥಿಕ ಅಗತ್ಯ, ಪ್ರಯಾಣದ ಅಗತ್ಯ, ಎಲ್ಲ ಅಗತ್ಯ ಸ್ವಾಮಿ. ಅಪ್ಪ ಪ್ರತಿಯೊಂದು ವಿಷಯದಲ್ಲೂ ಸ್ವಾಮಿ ನಿಮ್ಮ ಕೃಪೆ ಅಪ್ಪ ಸೇವೆಯೊಂದಿಗೆ ಇರಬೇಕಾಗಿ ನಾ ಪ್ರಾರ್ಥನೆ ಮಾಡ್ತಿದ್ದೇವೆ ಸ್ವಾಮಿ. ಅಪ್ಪ ಲೆಕ್ಕವಿಲ್ಲದಷ್ಟು ಆತ್ಮಗಳು ನಮ್ಮ ಸಭೆಗೆ ನೀವು ಕೊಡಬೇಕಾಗಿ ನಾ ಪ್ರಾರ್ಥನೆ ಮಾಡ್ತಿದ್ದೇವೆ ಅಪ್ಪ. ನಿಮ್ಮ ಮುಂದೆ ನಾ ಬಂದು ನಿನ್ನ ಬರವಣಿಗೆಯಲ್ಲಿ ಸ್ವಾಮಿ, ನಿಮ್ಮ ಮುಂದೆ ನಾ ಬರಿಗೈಯಲ್ಲಿ ನಿಂತುಕೊಳ್ಳಬಾರದು ಸ್ವಾಮಿ. ಅಪ್ಪ ಅನೇಕ ಬಿತ್ತನೆಗಳನ್ನ ನಾವು ಅಪ್ಪ ಕೊಯ್ಯುವಂತೆ, ಅನೇಕ ಆತ್ಮಗಳನ್ನ ಗೆಲ್ಲುವಂತೆ ಸ್ವಾಮಿ. ರಾಜ್ಯದಲ್ಲಿ ಅಪ್ಪ ಒಂದು ದೊಡ್ಡ ಕೂಟವನ್ನು ಅಪ್ಪ ನಮ್ಮ ಮೂಲಕವಾಗಿ ಅಪ್ಪ ರಾಜ್ಯದಲ್ಲಿ ಪರಲೋಕ ರಾಜ್ಯದಲ್ಲಿ ಪ್ರವೇಶ ಮಾಡುವಂತೆ ಸಹಾಯ ಮಾಡು ದೇವರೇ. ಅಪ್ಪ ಅಂತ ಒಂದು ಭಾಗ್ಯವನ್ನ, ಸೌಭಾಗ್ಯವನ್ನ, ಅಂತ ದಾರಿಯನ್ನ ನಮ್ಗೆ ಅಪ್ಪ ತೆರೆದು ಕೊಡಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ಸಕಲವನ್ನು ಕರೆದಲ್ಲಿ ಒಪ್ಪಿಸಿ ಕೊಡ್ತಿದ್ದೇವೆ ಸ್ವಾಮಿ. ಮಾತನಾಡಿದಂತ ಅಪ್ಪ ಸಿಸ್ಟರ್ಗೆ ನೀನು ಆಶೀರ್ವಾದ ಬಲಪಡಿಸು ಸ್ವಾಮಿ. ಅಪ್ಪ ಇನ್ನೂ ಅಪ್ಪ ಹೆಚ್ಚಾಗಿ ಸ್ವಾಮಿ ಸೋತು ಹೋಗದೆ ಎಲ್ಲಾ ವಿಚಾರದಲ್ಲೂ ಉತ್ಸಾಹವಾಗಿ ಸೇವೆ ಮಾಡುವಂತ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆಯೇ, ಆಮೇನ್ ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರ ಆತ್ಮನ ನಿರ್ಣಿತ ಸಹವಾಸ ಐಕ್ಯತೆ ಈಗಲಿಂದೆಂದಿಗೂ ನಮ್ಮೆಲ್ಲ ನೆಲೆಯಾಗಿದ್ದು ಮುನ್ನಡೆಸಿ ಕಾಪಾಡಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಜಾಯ್ನ್ ಆದಂತ ನಿಮ್ಮೆಲ್ಲರಿಗೂ ಯೇಸು ನಾಮದಲ್ಲಿ ವಂದಿಸುವಂತವನಾಗಿದ್ದೇನೆ. ಗಾಡ್ ಬ್ಲೆಸ್ ಯು. ಮತ್ತೆ ಮಾರ್ನಿಂಗು 6ರಿಂದ 7 ಗಂಟೆಗೆ ಇದೇ ರೀತಿಯ ಝೂಮ್ ಪ್ರಾರ್ಥನೆ ಇರ್ತದೆ. ಇದೇ ಸೇಮ್ ID, ಸೇಮ್ ಪಾಸ್ವರ್ಡ್. ಸೊ ಅಸಾಧ್ಯವಾಗುವಂಥವ್ರು ದಯಮಾಡಿ ಜಾಯ್ನ್ ಆಗಬೇಕು ಅಂತ ಕೇಳ್ಕೊಳ್ತೇನೆ. ಸೊ ಗಾಡ್ ಬ್ಲೆಸ್ ಯು. ಟೇಕ್ ಕೇರ್.